ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಇಡೀ ಚಿತ್ರತಂಡ ಇದೆ. ಚಿತ್ರತಂಡಕ್ಕೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಪ್ರೀತಿ ಪಾತ್ರರಾಗಿ ಬರುವಂತಹ ಎಲ್ಲ ಮಾಧ್ಯಮ ಮಿತ್ರರು ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ಬಂದಿದ್ದೀರಾ. ಹಾಗಾಗಿ ನಿಮಗೂ ನಮ್ಮ ನಮೋ ಭಾರತ್ ಚಿತ್ರತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಇವತ್ತು ಇಷ್ಟು ಆರಾಮದಾಯಕವಾಗಿ ಯಾವುದೇ ತೊಂದರೆಗಳಿಲ್ಲದೆ ಒಂದು ಕಾರ್ಯಕ್ರಮದಲ್ಲಿ ಕೂತಿದ್ದೀವಿ ಅನ್ನೋದಕ್ಕೆ ಪ್ರಮುಖ ಕಾರಣೀಕರ್ತರು ಖಂಡಿತವಾಗಿಯೂ ತಮ್ಮ ಕುಟುಂಬ ಎಲ್ಲವನ್ನು ಕೂಡ ತೊರೆದು ಗಡಿಯನ್ನ ಕಾಯ್ತಾ ಇರುವಂತಹ ನಮ್ಮ ಎಲ್ಲ ಹೆಮ್ಮೆಯ ಸೈನಿಕರು. ಹಾಗಾಗಿ ಒಬ್ಬ ಬಡ ರೈತನ ಮಗ ಸೈನ್ಯಕ್ಕೆ ಸೇರಿದ ನಂತರದಲ್ಲಿ ಅಲ್ಲಿ ಆ ಸೈನಿಕನಿಗೆ ಎದುರಾಗುವಂತಹ ತೊಂದರೆಗಳು ಏನೆಲ್ಲ ಇರಬಹುದು, ಕಾಶ್ಮೀರದ ಹಿಮದಲ್ಲಿ ತನ್ನವರ ಕಾಡುವ ನೆನಪುಗಳೊಂದಿಗೆ, ಅದು ಸ್ನೇಹಿತರ ನೆನಪುಗಳಾಗಿರಬಹುದು, ತಾನು ಪ್ರೀತಿಸುವಂತಹ ಹುಡುಗಿಯ ನೆನಪಾಗಿರಬಹುದು, ಕುಟುಂಬದ ನೆನಪಾಗಿರಬಹುದು, ಇವೆಲ್ಲದರ ಜೊತೆಗೆ ಸೈನ್ಯದ ಬಗ್ಗೆ, ಭಾರತದ ಬಗ್ಗೆ ಹಲವಾರು ಹೆಮ್ಮೆ ಪಡುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವೇ ನಮ್ಮ ಸಿನಿಮಾ ನಮೋ ಭಾರತ್. ನಮೋ ಭಾರತ್ನ ಹಲವಾರು ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಇಡೀ ಚಿತ್ರತಂಡ ಸಿದ್ಧವಾಗಿದೆ. ಆದರೆ ಅದಕ್ಕೂ ಮುನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ದೇಶ, ನೀವೆಲ್ಲರೂ ನಮ್ಮ ಕನ್ನಡಿಗರೆಲ್ಲರೂ ಕೂಡ ನಮೋ ಭಾರತ್ನ ಟೀಸರ್ ಹಾಗೂ 2 ಹಾಡುಗಳನ್ನು ವೀಕ್ಷಿಸಬೇಕು. ಈ ಮೂಲಕ ನಮ್ಮ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಮತ್ತಷ್ಟು ಸಿಗಬೇಕು ಅನ್ನೋದು. ಹಾಗಾಗಿ ಇದೀಗ ನೇರವಾಗಿ ಆಡಿಯೋ ಲಾಂಚ್ ಮಾಡುವಂತಹ ಸಮಯ. ಇದೀಗ ಆಡಿಯೋ ಲಾಂಚ್ ಮಾಡೋದಕ್ಕೆ ಮೊದಲಾಗಿ ನಮ್ಮ ವಿಶೇಷ ಗಣ್ಯರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸಿನಿಮಾ ಅದನ್ನೇ ನೀವು ಲಾಂಚ್ ಮಾಡಬೇಕು ಅಂತ ಓಕೆ ಅಲ್ಲ? ಹಿರಿಯರ ಆಶೀರ್ವಾದ ಇಲ್ಲದೆ ಖಂಡಿತವಾಗಿಯೂ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 700ಕ್ಕೂ ಅಧಿಕ ಚಿತ್ರಗೀತೆಗಳನ್ನು ಬರೆದಿದ್ದು ಮಾತ್ರ ಅಲ್ಲ, ಕರ್ನಾಟಕದ ಸಾಹಿತ್ಯ ಕ್ಷೇತ್ರ ಇರಬಹುದು, ಇದಕ್ಕೆ ತಮ್ಮ ಕೊಡುಗೆಯ ಮೂಲಕ ಮತ್ತಷ್ಟು ಶ್ರೀಮಂತವಾಗಿರಿಸಿರುವಂತಹ ನಮ್ಮ ಹೆಮ್ಮೆಯ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅವರ ಜೊತೆಗೆ ನಮ್ಮ ಬೇರೆ ಗಣ್ಯರೆಲ್ಲರೂ ಇದ್ದಾರೆ. ಹಾಗಾಗಿ ಅವರ ಜೊತೆಗೆ ಸಂಗೀತ ಕ್ಷೇತ್ರಕ್ಕೆ ಮತ್ತಷ್ಟು ಕೊಡುಗೆಯನ್ನ ನೀಡಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಲಹರಿ ವೇಲು ಸರ್ ಅವರು ಕೂಡ ದಯಮಾಡಿ ಜಾಯಿನ್ ಆಗಬೇಕು. ಇನ್ನು ನಮ್ಮ ನಿರ್ದೇಶಕರು ನಿರ್ಮಾಪಕರು ಆಗಿರುವ ರಮೇಶ್ ಎಸ್ ಪರವಿನಾಯ್ಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಹೆಮ್ಮೆಯ ನಟಿ ಭವ್ಯ ಮ್ಯಾಮ್ ದಯಮಾಡಿ ವೇದಿಕೆಗೆ ಬರಬೇಕು. ಇನ್ನು ಸುಷ್ಮಾ ರಾಜ್ ಅವರು ನಮ್ಮ ಸಿನಿಮಾದಲ್ಲಿ ಪಾರು ಅನ್ನುವಂಥ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ, ಅವರು ಕೂಡ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಸಿನಿಮಾದ ಡ್ಯೂಟಿ ಆಗಿರುವ NTA ವೀರೇಶ್ ಅವರು ದಯಮಾಡಿ ನಮ್ಮನ್ನ ಜಾಯಿನ್ ಆಗಬೇಕು. ಹೋಗ್ತೀನಿ ತಳಗಡೆ ಬಾ ಸೀದಾ. ಇದೀಗ ನಮ್ಮ ನಮೋ ಭಾರತ್ ಸಿನಿಮಾದ ಆಡಿಯೋ ಲಾಂಚ್ ಮಾಡುವಂತಹ ಸಮಯ. ವೆಂಕಟಗೌಡ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇವತ್ತಿನ ಹಾಡುಗಳ ವಿಶೇಷತೆ ಅಂತ ಹೇಳಿದ್ರೆ, ಒಂದು ಹಾಡು ದೇಶಭಕ್ತಿ ಗೀತೆ ಜಯ ಭಾರತಿ ಬಾವುಟ ಹಿಡಿದು, ಈ ಹಾಡನ್ನ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಇನ್ನೊಂದು ಹಾಡು ಕುಡಿಮೀಸೆ ಹೊತ್ತ ಮುದ್ದು ಮಾವ, ಇದನ್ನ ಖುದ್ದು ದೊಡ್ಡರಂಗೇಗೌಡರೇ ಬರೆದಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಷಯ. ಹಾಗಾಗಿ ಇದೀಗ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಚಪಾಳಿಯಲ್ಲಿ ನಮೋ ಭಾರತ್ ಸಿನಿಮಾದ ಆಡಿಯೋ ಬಿಡುಗಡೆ ಇದೀಗ ಆಗ್ತಾ ಇದೆ. Congratulations to the whole team of Namo Bharat. ಚಿತ್ರತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ
Thank you so much. ಅಕ್ಕರೆಯ ಸಹೃದಯರೇ, ಈ ಚಿತ್ರದ ನಾಯಕ ನಟರಾದಂತಹ ರಮೇಶ್ ಪರ್ವಿಕರ್ ಅವರೇ, ಬಹಳ ಪ್ರಮುಖ ಪಾತ್ರದಲ್ಲಿ ಮಿಂಚಿ ಮಿನುಗಿರುವ ಶ್ರೀಮತಿ ಭವ್ಯ ಅವರೇ, ಉದಯೋನ್ಮುಖ ಕಲಾವಿದೆ, ಸಂಗೀತದ ಸಕಲ ವಿತರಣೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸನ್ನಿಹಿತರಾದಂತಹ ಶ್ರೀ ಲಹರಿ ವೇಲು ಅವರೇ, ಆತ್ಮೀಯ ಪತ್ರಕರ್ತರೇ, ನೆಚ್ಚಿನ ಮಾಧ್ಯಮ ಮಿತ್ರರೇ, ಹೇಳೋದು ಬೇಕಾದಷ್ಟಿದೆ. ಆನಂತರ ಈಗ ನೀವು ನೋಡಿರೋದು ಎಲ್ಲವನ್ನೂ ಹೇಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಚಲನಚಿತ್ರದ ಸಾರಾಂಶವನ್ನೇ ಬಹುಶಃ ಅದು ಪಡಿಮೂಡಿಸಿದೆ. ಅಪ್ಪಟ ದೇಶಪ್ರೇಮದ ಕಥೆ. ಒಂದು ಕಡೆ ಹಳ್ಳಿಯಲ್ಲಿ ಆ ರೈತರ ಸಮಸ್ಯೆಗಳು, ರೈತ ಕೂಡ ಇಲ್ಲಿ ನಿಜವಾದಂತಹ ನಾಯಕನೇ. ಹಾಗೇನೆ ಒಬ್ಬ ಯೋಧನ ಪಾತ್ರದಲ್ಲಿ ರಮೇಶ್ ಪರ್ವಿಕರ್ ಅವರು ಬಹಳ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಮೊದಲನೇ ಬಾರಿಗೆ ಅವರು ಅಭಿನಯಿಸ್ತಾ ಇದ್ದಾರೆ ಅಂತ ಅನ್ಸೋದೆ. ಅದಕ್ಕಾಗಿ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಲೀಲಾಜಾಲವಾಗಿ ಆ ಪಡೆದಾಟಗಳನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತೇವೆ. ಹೆಸರೇ ಸೂಚಿಸುತ್ತೆ, ನಮೋ ಭಾರತ್. ಇದರಲ್ಲಿ ಶ್ಲೇಷಾರ್ಥ ಇದೆ. ನಮೋ ಭಾರತ್ ಅಂತಂದ್ರೆ ಮೊದಲನೇ ಅರ್ಥ ತಾಯಿ ಭಾರತಿಗೆ ನಮ್ಮ ನಮಸ್ಕಾರ ಅಂತ ಹೇಳಿ. ಎರಡನೇದು ನರೇಂದ್ರ ಮೋದಿಯವರ ಭಾರತ ಇದು ಅಂತ ಹೇಳಿ. ಎರಡೂ ಅನ್ವಯ ಆಗುತ್ತೆ. ಆದ್ರಿಂದ ಏನೋ ತುರ್ಕಿದ್ದಾರೆ ಅಂತ ನಿಮ್ಗೆ ಅನ್ಸೋದಿಲ್ಲ. ಅದಕ್ಕೇನೆ ಎಲ್ಲಿ ಉಜ್ವಲವಾದಂಥ ರಾಷ್ಟ್ರಪ್ರೇಮ ಇರುತ್ತೆ ಅಲ್ಲಿ ಬಹುಶಃ ತನಗೆ ತಾನೇ ಇಂಥದ್ದು ಪಲ್ಲವಿಸ್ತಾ ಹೋಗುತ್ತೆ, ಮೈತಾಳ್ತಾ ಹೋಗುತ್ತೆ. ಹಾಡುಗಳಿರ್ಬೋದು ಅಥವಾ ಸಂಭಾಷಣೆ ಇರ್ಬೋದು, ಎಲ್ಲ ಕಡೆ ಏನೋ ಒಂದು ವಿಶಿಷ್ಟತೆ ಇದೆ. ಸ್ವತಃ ರಮೇಶ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ನಟರಾಗಿ ಕೂಡ ಕೆಲಸ ಮಾಡಿದ್ದಾರೆ, ನಿರ್ಮಾಪಕ ಕೂಡ ಆಗಿದ್ದಾರೆ. ನಿರ್ಮಾಪಕರಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 3 ಬಾರಿ ನನ್ನನ್ನಂತೂ ಕೂಡ ಬೆಂಗಳೂರಿಂದ ಅಲ್ಲಿವರೆಗೆ ಕರೆಸ್ಕೊಂಡಿದ್ರು ಕೂಡ್ಲಿಗೆ. ಕೊಪ್ಪಳ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಅವರು ಕೊಪ್ಪಳದಲ್ಲೇ ನಾವು ನೆಲೆ ನಿಂತು ಸುತ್ತಮುತ್ತಲ ಚಿತ್ರೀಕರಣದಲ್ಲಿ ನಾವು ಪಾಲ್ಗೊಂಡ್ವಿ. ಆ ದಿನಗಳು ಕೌಟುಂಬಿಕವಾಗಿತ್ತು. ನಿಜ ಹೇಳಬೇಕು ಅಂದರೆ ಕೌಟುಂಬಿಕವಾಗಿತ್ತು. ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳ್ತಕ್ಕಂಥದ್ದು, ಎಲ್ಲರೂ ಸಾಮೂಹಿಕವಾಗಿ ತಿಂಡಿ ಇತ್ಯಾದಿಗಳನ್ನು ತಿಂತಕ್ಕಂಥದ್ದು. ಆ ನಂತರ ಶೂಟಿಂಗ್ ಹೋಗ್ತಾ ಇದ್ವಿ, ನಿರಂತರವಾಗಿ ಕೆಲಸ ಮಾಡಿದ್ದೀವಿ. ಭವ್ಯ ಮೇಡಮ್ ಅಂತೂ ಒಂದು ರೀತಿಯಲ್ಲಿ ನನಗೆ ಅನೇಕ ರೀತಿಯಲ್ಲಿ
ಮಾರ್ಗದರ್ಶನವನ್ನೇ ನೀಡಿದ್ದಾರೆ ಅಂತೇಳಿ ಹೇಳಬೇಕು. ಏಕೆಂದರೆ ಸಲಹೆ ಸೂಚನೆಗಳು ಬಹಳ ಚೆನ್ನಾಗಿರ್ತಾయి. ಒಂದು ಕಡೆ ಇನ್ನೊಬ್ಬ ಗುರುವಾದಂಥ ರಾಜರು, ಅವರು ಕೂಡ ಗುರುಗಳೇನೆ. ವರ್ಣ ಮಾತ್ರ ಕಲಿಸಿದ ಗುರು. ಕಲಿಯೋದು ಬೇಕಾದಷ್ಟಿದೆ. ನಾನು ಸೆಟ್ಸ್ ಮೇಲೆ ಅಣ್ಣವ್ರನ್ನ ನೋಡ್ತಾ ಇದ್ದೆ. ಸ್ಟುಡಿಯೋಗಳಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಹಾಡ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹಿರಿಯರು, ಇವ್ರು ಯಾರೋ ಒಬ್ಬ ನನಗಿಂತ ಕಿರಿಯ, ಅವನಿಂದ ಏನು ಹೇಳಿಸ್ಕೋಬೇಕಾದಿಲ್ಲ ಅಂತ ಹೇಳಿ ಯಾವತ್ತೂ ಅಂದ್ಕೊಂಡಿಲ್ಲ ಅಣ್ಣವರು. ಅದೇ ರೀತಿಯಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಜಾನಕಿ ಅವರು ಏನೆಲ್ಲ ಹೀಗಲ್ಲ ಹೀಗೆ ಅಂತ ಹೇಳ್ಕೊಟ್ರೆ ಅದನ್ನು ಶಿರಸ ವಹಿಸಿ ಅದೇ ಪಲ್ಕನ್ನು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಂದರೆ ಜಾನಕಮ್ಮ ಅಲ್ಲಿ ಗುರುವೇ, ಆ ಅರ್ಥದಲ್ಲಿ ಗುರು ಅಂತೇಳಿ ಸಂಬೋಧನೆ ಮಾಡಿದ್ರು. ಈ ಚಿತ್ರ ಇತ್ಯಾತ್ಮಕವಾದದ್ದು, ಎಲ್ಲೂ ಕೂಡ ನೇತ್ಯಾತ್ಮಕವಾದಂಥ ಧೋರಣೆ ಇಲ್ಲ. ದೇಶವನ್ನು ಕಟ್ಟುವಂಥ ಸೈನಿಕ ಇರ್ಬೋದು, ಹಳ್ಳಿಯಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ ತಾನು ಸಾಕ್ಷೀಭೂತ ಅನ್ನುವ ರೈತ ಇರ್ಬೋದು, ಕೌಟುಂಬಿಕ ನೆಲೆಯಲ್ಲೂ ಕೂಡ ಇದು ಪ್ರಸ್ತಾಪ ಆಗ್ತಾ ಹೋಗುತ್ತೆ. ಪರಾಕಾಷ್ಠೆಯ ಸನ್ನಿವೇಶ ನಾನು ನಿಜವಾಗಿಯೂ ಕೂಡ ಸ್ವಲ್ಪ ಅಲ್ಲಿ ದುಃಖದಲ್ಲಿ ಮುಳುಗಿದ್ದೆ. ಆ ರೀತಿಯ ಒಂದು ಸನ್ನಿವೇಶ ಬರುತ್ತೆ. ಅಳಲ ಕಡಲು ಅದು, ಅಂಥದ್ದೆಲ್ಲ ಸನ್ನಿವೇಶಗಳು ಇರಬೇಕು. ಒಂದು ಸಿನಿಮಾ ಅಂತ ಅಂದಮೇಲೆ ಎಲ್ಲ ಥರ ಏಳು ಬೀಳುಗಳು ಇರಬೇಕು. ಆದ್ರಿಂದ ತುಂಬ ಇತ್ಯಾತ್ಮಕ ಧೋರಣೆಯುಳ್ಳ ಈ ದೇಶ ಪ್ರೇಮದ ನಮ್ಮ ಭಾರತ ಕರ್ನಾಟಕದಾದ್ಯಂತ ಇದು ಬಿಡುಗಡೆ ಆಗಿ ಎಲ್ಲ ಕಡೆ ಯಶಸ್ಸನ್ನು ಪಡೀಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ, ಚಿತ್ರತಂಡದ ಅಭಿಲಾಷೆ, ಆ ಊರಿನ ಜನರ ಅಭಿಲಾಷೆ ಕೂಡ. ಏಕೆಂದರೆ ಜನ ಎಷ್ಟು ಸಹಕರಿಸಿದರು ಅಂತಂದರೆ, ಒಟ್ಟಾರೆ ಸಾಮೂಹಿಕವಾಗಿ ಯಾವ್ಯಾವ ದೃಶ್ಯಗಳಿದೆ ಅಲ್ಲೆಲ್ಲ ಜನರ ಪಾಲ್ಗೊಳ್ಳುವಿಕೆ ಇತ್ತಲ್ಲ, ಆ ಪಾಲ್ಗೊಳ್ಳುವಿಕೆ ಬಹಳ ಮಾರ್ಮಿಕವಾಗಿತ್ತು, ಕೌಟುಂಬಿಕವಾಗಿತ್ತು, ಅಕ್ಕರೆಯಿಂದ ಕೂಡಿತ್ತು. ಎಲ್ಲಷ್ಟು ಗಲಾಟೆ ಮಾಡದ ಹಾಗೆ ಎಲ್ಲರೂ ಕೂಡ ಅವರು ಆ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಆದ್ದರಿಂದ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗಿದೆ. ಯಾವುದೇ ಚಿತ್ರವನ್ನು ನಾವು ಮಾಡಿದಾಗ ಇದು ಚೆನ್ನಾಗಿ ಬರಲಿ ಅಂತಲೇ ನಾವೆಲ್ಲರೂ ಹಾರೈಸ್ತಕ್ಕಂಥದ್ದು, ಮತ್ತು ಅದಕ್ಕಾಗಿಯೇ ಕೆಲಸ ಮಾಡ್ತಾ ಹೋಗೋದು. ಫಲಾಫಲಗಳನ್ನು ದೇವರಿಗೆ ಬಿಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ಆದ್ದರಿಂದ ಈ ಚಿತ್ರವೂ ಕೂಡ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿದ್ದೇವೆ. ರಮೇಶ್ ಅವರ ಪಾಲು ಸಿಂಹಪಾಲು. ಆದ್ದರಿಂದ ಈ ಕಡೆ ನಿರ್ಮಾಪಕನ ಜವಾಬ್ದಾರಿ, ಈ ಕಡೆ ನಿರ್ದೇಶಕನ ಜವಾಬ್ದಾರಿ, ಈ ಕಡೆ ತಾನು ನಟ, ಒಳ್ಳೆಯ ಕಲಾವಿದ ಅಂತ ಅನ್ನಿಸ್ಕೊಳ್ಬೇಕು ಅನ್ನುವ ಹಿರಿಯ ಅಭೀಪ್ಸೆ ಮತ್ತು ಹಂಬಲ, ಈ ಎಲ್ಲದರ ನಡುವೆ ಈ ಚಿತ್ರ ತೇರ್ಗಡೆ ಆಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕ ಅನ್ನಿಸಿಕೆ. ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಇದು ಪಡೆಯಲಿ ಅನ್ನೋದು ನನ್ನ ಅಭಿಲಾಷೆ. ಖಂಡಿತ ಹಾಗಾಗಲಿ ಅಂತ ಹೇಳಿ ಹಾರೈಸಿ, ನನಗೆ ತುರ್ತಾಗಿ ಇನ್ನೊಂದು ಸಭೆ ಇದೆ. ನಾವು ಕನಕಪುರದ ಗುಹಾಂತರಕ್ಕೆ ಹೋಗಬೇಕು. ಗುಹಾಂತರದ ಪುಸ್ತಕದ ಬಿಡುಗಡೆ ಈಗಾಗಲೇ ತುಂಬ ತಡ ಆಗಿದೆ. ಅವರು ಆಹ್ವಾನ ಪತ್ರಿಕೆಯಲ್ಲಿ 4 ಗಂಟೆ ಅಂತ ಹಾಕಿ ಕಾಯ್ತಾ ಇದ್ದಾರೆ, ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಅನಿವಾರ್ಯ, ಕ್ಷಮೆ ಇರಲಿ, ನನ್ನ ಮೇಲೆ ಕ್ಷಮೆ ಇರಲಿ, ನಮ್ಮ ನಿರ್ಮಾಪಕರ ಮೇಲೆ ಕ್ಷಮೆ ಇರಲಿ, ನಮ್ಮ ಲಹರಿ ವೇಲು ಮೇಲೂ ಕೂಡ ಕ್ಷಮೆ ಇರಲಿ. ಲಹರಿ ವೇಲು ಇತ್ತೀಚೆಗೆ ನಮ್ಮದೊಂದು ಮಾವು ಬೇವು ಅಂತ ಹೇಳಿ ಒಂದು ಚಿತ್ರ ತಗೊಂಡಿದ್ದಾರೆ. ಅದನ್ನು OTTನಲ್ಲಿ ಬಿಡುಗಡೆ ಆಗುವವರೆಗೂ ಅವರಿಗೆ ಸಮಾಧಾನ ಇಲ್ಲ. ಇನ್ನೇನು ಆ ಹಾದಿ ಹತ್ತಿರಕ್ಕೆ ಬಂದಿದೆ. ಆದ್ದರಿಂದ ಅವ್ರಿಗೂ ಕೂಡ ಯಶಸ್ಸನ್ನು ಕೋರ್ತಾನ. ಈ ಚಿತ್ರಕ್ಕೂ ಒಳ್ಳೆಯ ಹಾಡುಗಳನ್ನು ಮಾಡಿರೋದ್ರಿಂದ ಅದನ್ನು ಪ್ರಚುರಪಡಿಸುವ ಎಲ್ಲ ಕಲೆಗಾರಿಕೆ ಅವರಿಗೆ ಇದೆ. ಅವರು ಅದರಲ್ಲೇ ಮುಳುಗಿ ತೇಲಿದ್ದಾರೆ. ಆ ವ್ಯಾಪಾರ ಇದೆಯಲ್ಲ, ಮುಳುಗಿ ತೇಲೋದು. ಆದ್ದರಿಂದ
ಅವರ ಎಲ್ಲ ಸಾಹಸಗಳಿಗೆ ನಾನು ಸರ್ ನಿಮಗೆ ಬೆಂಬಲವಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡಿದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಉರಿ ಬಿಸಿಲು ಹೊರಗಡೆ 4 ಪ್ರೆಸ್ ಮೀಟು ಇಲ್ಲ ಸರ್, ಏನು ಮಾಡೋದು? ಕಾಶ್ಮೀರ್ ನೋಡ್ತಾ ಇದ್ರೆ ಅಲ್ಲಿ ಹೋಗೋಣ ಅನಿಸುತ್ತೆ. ಅದು ಸೀನ್ ಎಲ್ಲ ನೋಡ್ತಾ ಇದ್ರೆ ನಮ್ಮ ಭಾರತ್ ಧ್ವನಿ ಸಾಂದ್ರಿಕೆ ಇವತ್ತು ಬಿಡುಗಡೆ ಮಾಡಿದ್ರು. ಹಿರಿಯರಾದ ದೊಡ್ಡಗೌಡರು ಸಾಹೇಬರಿದ್ರು. ಅವರು ಒಂದೊಂದು ಪದಗಳು ಕನ್ನಡದಲ್ಲಿ ಯೂಸ್ ಮಾಡ್ತಾ ಇದ್ರೆ ಕೇಳಲಿಕ್ಕೆ ಆನಂದ. ಎಷ್ಟು ಅರ್ಥಪೂರ್ಣವಾಗಿ ಆ ಪದ ಬಳಕೆ, ಈ ಥರ ಪದಗಳೇ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಅಸೆಂಬ್ಲಿನಲ್ಲಿ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಅಬ್ಬಬ್ಬಬ್ಬಬ್ಬ, ಇದೆಲ್ಲ ನೋಡ್ಬೇಕಾ, ಇದೆಲ್ಲ ಕೇಳಬೇಕಾ, ಈ ಥರ ಜನ ಇದ್ದಾರ ಅಂತ ಅನ್ಸ್ಬಿಟ್ಟಿದೆ. ನಾನು ರಾಜಕೀಯ ಮಾತಾಡ್ತಾ ಇಲ್ಲ, ಯಾಕಂದ್ರೆ ನಾವು ಬಂದಿರೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಕನ್ನಡ ಮಾಧ್ಯಮದಿಂದ ಬಂದಿರೋದು ನಾವು, ಸಂಸ್ಕಾರದಿಂದ ಬಂದಿದ್ವಿ. ಸಂಸ್ಕಾರ ಅನ್ನೋದು ಕಳೆದೋಗ್ಬಿಟ್ಟಿದೆ ತುರಂತ. ನಾನು ಏನಾದ್ರು ಅಥವಾ ಯೂಟ್ಯೂಬಲ್ಲಿ ಹಿಂಗೆ ನೋಡಿದ್ರೆ ಬೇಡಪ್ಪ, ನೋಡೋದೇ ಬೇಡ. ಯಾವ ಮಿನಿಸ್ಟ್ರದು ಯಾವ MLA ಕೂಡ ಒಂದೇ ಒಂದು ಇಂಟರ್ವ್ಯೂ ಕೂಡ ನೋಡೋದು ಬೇಡ ಅನ್ಸುತ್ತೆ. ಆ ವಿಧಾನಸಭೆ ಮರ್ಯಾದೆ ತೆಗೆದುಬಿಟ್ಟಿದ್ದಾರೆ. ಸೊ ಐ ವೆರಿ ಸಾರಿ ಟು ಸೇ ದಿಸ್. ಯಾಕಂದ್ರೆ ಇವತ್ತು ನಮೋ ಭಾರತ್ ಅನ್ನೋ ಧ್ವನಿ ಸಾಂದ್ರಿಕೆ ಬಿಡುಗಡೆ ಮಾಡುವಾಗ ದೊಡ್ಡರಂಗೇಗೌಡರು ಸಾಹೇಬರು ಮಾತಾಡಿದಂಥ ಅರ್ಥಪೂರ್ಣವಾದ ಭಾಷಣಕ್ಕೆ ಅದನ್ನು ಕಂಪೇರ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ, ಬೇರೆ ಏನಿಲ್ಲ. ನನಗೆ ವೈಯಕ್ತಿಕವಾಗಿ ಏನು ಯಾರ ಬಗ್ಗೆ ಏನೂ ಇಲ್ಲ. ಬಹಳ ಅದ್ಭುತವಾಗಿ ಬಿಡು ಬಂದಿದೆ ಸಿನಿಮಾ ನಮೋ ಭಾರತ್. ಸ್ನೇಹಿತರಾದ ರಮೇಶ್ ಅವರು ಸುಮಾರು 2 ವರ್ಷಗಳಿಂದ ಸತತವಾಗಿ 2-3 ವರ್ಷಗಳಿಂದ ಈ ಸಿನಿಮಾ ಮಾಡಿದ್ದಾರೆ. ಹಿಮಾಲಯ, ಕಾಶ್ಮೀರ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋದು ಅಂದರೆ ಅಷ್ಟು ಈಸಿ ಆದ ಕೆಲಸ ಅಲ್ಲ ಅದು. ನಾನು ಸುಮಾರು 38 ವರ್ಷದ ಮುಂಚೆ ಹೋಗಿದ್ದೆ ನಾನು. ಯಾಕೆ ಅಂತ ಕೇಳಬೇಡಿ, ನಾನು ಯೋಧನಲ್ಲ, ಮದುವೆ ಆಗಿ ಹೊಸ್ದಾಗಿ ಹೋಗಿದ್ದೆ. ಅಲ್ಲಿ ಹೋದಾಗ ನಮ್ಮ ಮನೇಲಿ ಬಹಳ ಆತಂಕ ಇತ್ತು. 1 ವಾರಕ್ಕೆ ಹೋಗಿದ್ದೆ ಶ್ರೀನಗರಿಗೆ. ಅಲ್ಲಿ ಅಲ್ಲಿನ ಡಿಜಿಗೆ ಇಲ್ಲಿನ ಡಿಜಿ ಫೋನ್ ಮಾಡಿದ್ರು, ಏನಂತ ಹೆಚ್ಚು ಕಮ್ಮಿ ಆದರೆ ನೋಡ್ಕೊಳ್ಳಿ ನನ್ನ ತಮ್ಮನ ಅಂತ ಅಣ್ಣ. ಆದರೂ ಕೂಡ ರಿಸ್ಕ್ ತೊಗೊಂಡೋಗಿದ್ದೆ ನಾನು. ಅವಾಗ ಹೆಂಗಿತ್ತು ಅಂದರೆ ಭಯಗ್ರಸ್ತ ವಾತಾವರಣ. 36-38 ವರ್ಷದ ಮಾತನ್ನು ಹೇಳ್ತಿರೋದು. ಬಟ್ ಯಾವ ಸ್ವಿಟ್ಜರ್ಲ್ಯಾಂಡ್ ಸರ್, ಪ್ರಪಂಚದಲ್ಲಿ ನೋಡಬೇಕು ಅಂದರೆ ಕಾಶ್ಮೀರ ನೋಡ್ಬೇಕಷ್ಟೇ, ಯಾವುದೂ ಇಲ್ಲ ಪ್ರಪಂಚ, ಅಷ್ಟು ಅದ್ಭುತವಾಗಿದೆ. ಸೊ ಭಾಳ ಆತಂಕ ಇತ್ತು. ಪ್ರತಿ ಹೆಜ್ಜೆಗೂ ಕೂಡ CRPF ಮಿಲಿಟರಿ, ಮೈ ಗಾಡ್, ಒಂಥರ ಭಯ ಬಿಡೋದು. ಆದರೂ ಕೂಡ ಬಂಡಧೈರ್ಯ. ನನಗೆ 21 ವರ್ಷ ಹೋಗಿದ್ದೆ ನಾನು. ಏನು ಮಾಡೋದು ಸರ್, ಅದು ನಮ್ದು ಇಡೀ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಇಷ್ಟ ಇಲ್ಲ, ಭಾರತ ದೇಶದಲ್ಲಿ ಇದೆಯಲ್ಲ ಕಾಶ್ಮೀರ. ಸೊ ಅಂಥ ಭಯಗ್ರಸ್ತ ವಾತಾವರಣದಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದೇ ಕಾಶ್ಮೀರಿಗೆ ರೀಸೆಂಟಾಗಿ ಹೋದಾಗ ಆರ್ಟಿಕಲ್ 370 ಆದಮೇಲೆ ಹೋಗ್ಬೇಕು. ಎಲ್ಲೂ ಹೋಗೋದು ಬೇಡ ಸರ್, ಇಡೀ ಪ್ರಪಂಚದಲ್ಲಿ ಏನು ಯಾವ ಸ್ಥಳನೂ ನೋಡೋದು ಬೇಡ, ಕಾಶ್ಮೀರ ಬಂದು ನೋಡೋದು. ಅಷ್ಟು ಅದ್ಭುತವಾಗಿದೆ, 2 ಕಣ್ಣು ಸಾಲೋದಿಲ್ಲ. ಅಲ್ಲಿ ಯೋಧರು ಆವಾಗ ನಾನು ನೋಡಿದಂಥ ಯೋಧರು ಇವಾಗ ಇರೋಂಥ ಸೋಲ್ಜರ್ಸು, ಅವಾಗ ಭಾಳ ಇಂಟ್ರಾಕ್ಷನ್ ಮಾಡಿದೆ ಹಿಂದಿನಲ್ಲಿ. ಅವಾಗ ಭಾಳ ಕಷ್ಟಪಡ್ತಾ ಇದ್ರು, ಇಷ್ಟು ಕಷ್ಟಪಟ್ಟಿಲ್ಲ ನಾವು. ನಮ್ಮ ಇಡೀ ದೇಶವನ್ನು 140 ಕೋಟಿ ಜನಗಳನ್ನು ಅವರು ಹಿಡಿದಿಟ್ಕೊಂಡಿದ್ದಾರೆ ಅಂತಂದರೆ ಎಷ್ಟೋ ಪ್ರಾಣಿಗಳು ಹೋಗಿದೆ ಅಲ್ಲಿ. ಆ -14, -15, ಆ ಯೂನಿಫಾರ್ಮು ಆಗಿನ ಕಾಲದಲ್ಲಿ ಹೇಳೋದು, ಅವರಿಗೆ ವ್ಯವಸ್ಥೆಗಳಿಲ್ಲ, ಸೌಲಭ್ಯಗಳಿರಲಿಲ್ಲ, ಶೂಸ್ಗಳು ಕರೆಕ್ಟಾಗಿರಲಿಲ್ಲ. ಎಂತೆಂಥ ಪ್ರಾಬ್ಲಮ್ ಇತ್ತು ಅಂದರೆ ಅಷ್ಟಿಷ್ಟಲ್ಲ. ಅದರಲ್ಲಿ ಭಯೋತ್ಪಾದಕರ ಕಾಟ, ಯಾವಾಗ ಯಾರು ಹೊಡಿತಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಸಹಿಸ್ಕೊಂಡು ಇವತ್ತಿನ ದಿನ ಯಾವ ರೀತಿಯಾಗಿದೆ ಅಂದರೆ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಲೇಬೇಕಾಗುತ್ತಿಲ್ಲ. ಯೋಧರ ಬಗ್ಗೆ ಅಪಾರವಾದ ಗೌರವ. ಅಲ್ಲಿ ನೋಡಬೇಕು ಅವ್ರಿಗೆ ಎಂಥ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತಂದು. ಯಂತ್ರೋಪಕರಣಗಳಿರ್ಬೋದು, ಪ್ರತಿಯೊಂದು ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಗಟ್ಟಿಯಾಗಿದ್ದೀವಿ. ಯಾವ ಪಾಕಿಸ್ತಾನಕ್ಕೂ ಭಯಪಡಬೇಕು ಅವಶ್ಯಕತೆ ಇಲ್ಲ, ಯಾವ ಚೀನಾಗೂ ಭಯಪಡೋ ಅವಶ್ಯಕತೆ ಇಲ್ಲ. ಅದು ನೀವು ಹೋಗಿದ್ದೀರಾ, ನೋಡಿದ್ದೀರಾ, ಅದು ಸತ್ಯ. ಅದು ಅದಾದಮೇಲೆ ಈ ಸಿನಿಮಾದಲ್ಲಿ 4 ಹಾಡಿದೆ. A.T. ರವೀಶ್ ಅವರು ಸಂಗೀತ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಒಂಥರ ದೇಶ ಪ್ರೇಮ ಇರುವಂಥ ಕಥೆ ಇದು. ಮೋದಿಜಿಯವ್ರ ಬಗ್ಗೆ ಹೇಳಲೇಬೇಕಾಗುತ್ತೆ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಪ್ರಧಾನಮಂತ್ರಿಗಳು. ಭಾಳ ಜನ ಏನೇನೋ ಮಾತಾಡ್ತಾರೆ, ನಾನು ಒಬ್ಬ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ರಾಜಕೀಯ ಪಕ್ಷ ನಾನು ಮಾತಾಡ್ತಾ ಇಲ್ಲ. ಇವಾಗಿಲ್ಲ ಎಲೆಕ್ಷನ್ ಬರ್ತಾ ಇದೆ, ನಾನು ಮಾತಾಡ್ತಾ ಇಲ್ಲ. ಒಂದು ವಾರಣಾಸಿ, ಆವಾಗಿದ್ದಿದ್ದು ವಾರಣಾಸಿ ಇವಾಗ ನೋಡಬೇಕು. ಜೈ ಶ್ರೀರಾಮ್ ಇವಾಗ ಹೋಗ್ಬಿಟ್ಟು ಅಯೋಧ್ಯೆ ನೋಡಬೇಕು. ಎಷ್ಟೋ ರೈಲ್ವೆ
ವಿಮಾನ ನಿಲ್ದಾಣಗಳು, ರೋಡು, ಮತ್ತೆ ಪ್ರತಿ ಮನೆಗೆ ಆ ಗ್ಯಾಸು, ಪ್ರತಿ ಮನೆಗೆ ವಿದ್ಯುತ್, ಅಕ್ಕಿ, ಪ್ರತಿಯೊಂದು ಕೊಟ್ಟಿದ್ದಾರೆ. ಹೇಳ್ತಾರೆ ಏನ್ರಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವರು. ತಪ್ಪು. ಯಾರು ಕೂಡ ಆ ಥರ ಉದಾಸೀನವಾಗಿ ಯಾರ ಬಗ್ಗೆನೂ ಮಾತಾಡಬೇಕು. ಯಾರು ಏನು ಒಳ್ಳೇದು ಮಾಡಿದಾರೆ ಅಂತೇಳಿ, ಒಳ್ಳೇದು ಮಾಡಿದೆ ಅಂತ ಹೇಳೋದಕ್ಕೆ ತಪ್ಪಿಲ್ಲ. ಅದೇ ಎಷ್ಟೋ ವರ್ಷಗಳಿಂದ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ದಯಮಾಡಿ ಅವ್ರು ಏನು ಮಾಡಿದಾರೋ ಅದಕ್ಕೆ ಕ್ರೆಡಿಟ್ ಅವ್ರು ಹೋಗಲೇಬೇಕಾಗುತ್ತೆ. ಈ ಪಿಕ್ಚರ್ ಒಳ್ಳೇದಾಗುತ್ತೆ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಇಡೀ ಟೀಮ್ ಒಳ್ಳೇದಾಗಲಿ. ಮೇರಾ ಭಾರತ್ ಮಾತಾ ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಭವ್ಯಮಾನ್ ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಹಿರಿಯ ಸಾಹಿತಿಗಳಾದ ದೊಡ್ಡರಂಗೇಗೌಡವರು ಮಾತಾಡಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಮಾತಾಡ್ತಾ ಇದ್ರೆ ಇನ್ನೂ ಕೇಳಬೇಕು ಅಂತಾನೆ ಅನಿಸುತ್ತೆ. ಅಷ್ಟು ಒಂದು ಒಳ್ಳೆಯ ಕನ್ನಡ. ಈಗ ತಾನೇ ವೇಲು ಸಹ ಹೇಳಿದ್ರು, ಎಷ್ಟು ಅವರು ಚೆನ್ನಾಗಿ ಮಾತಾಡ್ತಾರೆ. ಬೇರೆಯವ್ರಿಗೆಲ್ಲ ಹೋಲಿಸಿದ್ರೆ ನಿಜವಾಗ್ಲೂ ಅವ್ರ ಅನಿಸಿಕೆ ಹೇಳಿದ್ರು. ಇದು ನನ್ನ ಅನಿಸಿಕೆ. ತುಂಬ ಕೇಳಬೇಕು ಅನಿಸುತ್ತೆ ಅಂತ ಹಿರಿಯ ಸಾಹಿತಿಗಳ ಮಾತುಗಳನ್ನ ಕೇಳಬೇಕಾಗಿರುತ್ತೆ. ಅಂಥ ಒಂದು ಸಾಹಿತಿಗಳ ಜೊತೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಅವರು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರು. ಹೇಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಮಗನಿಗೆ ಇದೊಂದು ನೀವು ಈಗಾಗಲೇ ನೋಡಿದ್ರಿ, ಇದೊಂದು ಪೇಟ್ರಿಯಾಟಿಕ್ ದೇಶ ಸೇವೆ, ದೇಶ ರಕ್ಷಣೆ, ಸೇವೆ, ಭಾರತದ ಶ್ರೇಷ್ಠತೆ ಇವೆಲ್ಲವನ್ನು ಒಂದು ಮಗನಿಗೆ ಒಂದು ಸುಸಂಸ್ಕೃತ ರೀತಿಯಲ್ಲಿ ಅವನಿಗೆ ಹೇಳ್ಕೊಡುವಂಥ ಒಂದು ಕ್ಯಾರೆಕ್ಟರ್ ನಂದು. ಚಿಕ್ಕಂದಿನಿಂದಲೇ ಅವನು ಮೈಂಡ್ಗೆ ಹಾಕ್ತೇನೆ, ಹೀಗಿರಬೇಕು ಸ್ಟೋರಿಗಳಲ್ಲಿ, ಅವನಿಗೆ ಕಥೆ ಹೇಳೋದ್ರಲ್ಲಿ ಹಾಗೆ ಅವನ್ನ ಬೆಳೆಸಿರ್ತೀನಿ. ಅವನು ದೊಡ್ಡದಾದ ನಂತರ ಅವನು ಆರ್ಮಿಗೆ ಸೇರಬೇಕು ಅನ್ನೋದಕ್ಕೆ ಅವನಿಗೆ ಪ್ರೇರಣೆ ಆಗುತ್ತೆ. ಇದೊಂದು ರೈತರ ಒಂದು ಮಗ ಅಲ್ಲಿ ಹೋಗಿ ಅಲ್ಲಿ ಕಷ್ಟಪಡೋದು, ತಂದೆ ತಾಯಿಯರಿಗೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ರೆ, ಆ ಸೆಂಟಿಮೆಂಟು ಸೀನುಗಳೆಲ್ಲ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರದ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಪಕ ಎಲ್ಲವನ್ನು ರಮೇಶ್ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇವು ದೊಡ್ಡರಂಗೇಗೌಡರು ಹೇಳೋ ಹಾಗೆ ಅವರ ಒಂದು ಮೊದಲನೇ ಚಿತ್ರದಲ್ಲಿ ಇಷ್ಟು ಲೀಲಾಚಾರವಾಗಿ ಮಾಡಿದ್ದಾರೆ ಅವರು. ನನ್ನ ಅಭಿನಂದನೆಗಳು ನಿಮಗೆ. ಹಾಗೂ ರಾಜರತ್ನಂ ಅವರು ಈ ಚಿತ್ರದಲ್ಲಿ ಅವರ ಒಂದು ನಿರ್ದೇಶನ ಇತ್ತು ನಮಗೆ. ತುಂಬ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು ನಮಗೆ. ಇನ್ನು ಸುಷ್ಮಿತಾ, ಶೀಸ್ ಆಲ್ಸೋ ಈಗಾಗಲೇ ಅವ್ರ ಸಾಂಗ್ಸ್ ನೋಡಿದ್ರಿ. ಈ 2 ಚಿತ್ರದಲ್ಲಿ 2 ಹೀರೋಯಿನ್ಗಳು ಬರ್ತಾರೆ. ಒಬ್ಬಳು ಕಾಶ್ಮೀರ ಅವಳು, ಅಂದರೆ ಅಲ್ಲೇ ಅವಳ ಕತೆ ಎಂಡಾಗಿ ಹೋಗುತ್ತೆ ಅಲ್ವಾ, ಅಲ್ಲಿ ಶೂಟ್ ಮಾಡಿ ಅಲ್ಲೇ ಇದು ಮಾಡಿದ್ರು ಅನಿಸುತ್ತೆ. ಈಗ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇಬ್ಬರು ತುಂಬ ಪ್ರೀತಿಯಾಗಿ ಕಾಣಿಸ್ತೀರ. ಹಾಗಾಗಿ ಇದೇ ತಿಂಗಳು, ಮುಂದಿನ ತಿಂಗಳು ಮಾರ್ಚ್ 1 ಈ ಚಿತ್ರ ರಿಲೀಸ್ ಆಗ್ತಿದೆ. ಎಲ್ಲ ತರಹದ ಒಂದು ಸೆಂಟಿಮೆಂಟ್ ಆಗಲಿ, ರೊಮ್ಯಾಂಟಿಕ್ ಸಾಂಗ್ಸು, ಎಲ್ಲ ಫೈಟು, ಇದೆಲ್ಲವೂ ಈ ಚಿತ್ರದಲ್ಲಿ ಇದೆ. ನೀವೆಲ್ಲರೂ ಈ ಚಿತ್ರವನ್ನು ನೋಡಿ ಹಾರೈಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಾ. ಈಗ ಸುಷ್ಮಾ ರಾಜ್ ಅವರು ತಮ್ಮ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಮುಂದಿನ ದಿನಗಳಲ್ಲೂ ಕೂಡ ನನಗೆ ತುಂಬ ಅಗತ್ಯ ಇದೆ. ಹಾಗೆ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಂಥ ರಮೇಶ್ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಹಳ್ಳಿನಲ್ಲಿ ಬರುವಂಥ ಒಂದು ಜಾನರ್. ಸೊ ಒಂದು ಮುದ್ದ ಹುಡುಗಿ, ಬಬ್ಲಿ ಆಗಿರುವಂಥ ಒಂದು ಕ್ಯಾರೆಕ್ಟರ್. ಮುಖ್ಯವಾಗಿ ಹೇಳೋದಾದರೆ ಸೈನಿಕನ ಪ್ರೀತಿ ಆಗಿರ್ತೀನಿ. ತುಂಬ ಖುಷಿ ಇದೆ ಅಂತ ಒಳ್ಳೆ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿರೋದು. ಹಾಗೆ ಇನ್ನೇನು ಮಾರ್ಚ್ 1ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಮುಖ್ಯ. ಹಾಗೆ ತುಂಬಾ ಖುಷಿ ಇದೆ ಒಳ್ಳೊಳ್ಳೆ ಲೆಜೆಂಡ್ಸ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇದು 5. ಧನ್ಯವಾದ. ಇದೀಗ ನಮ್ಮ DOP ಆಗಿರುವ ಎಲ್ಲರಿಗೂ ನಮಸ್ತೆ. ಏನು ಸರ್ ಎಲ್ಲ ಮಾತಾಡಿದ್ದಾರೆ, ರಂಗೇಗೌಡ ಸರ್ ಮತ್ತು ನಮ್ಮ ಲಾರಿ ಸರ್, ಏನು ಮಾತಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದೀಗ ರಮೇಶ್ ಸರ್ ನೀವು ಮಾತಾಡಿ. ಓಕೆ, ಶಂಕರ್ ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇದು ನಮೋ ಭಾರತ್ ಅಂದ್ಕೊಳ್ಳೆ ಎಲ್ಲರಿಗೂ ಒಂದು ಕಾಮನ್ ಆಗಿ ಇದೊಂದು ಮೋದಿಯವ್ರ ಬಗ್ಗೆ ಮಾಡಿರುವಂಥ ಸಿನಿಮಾ ಮೈಂಡಿಗೆ ಬರುತ್ತೆ. ಬಟ್ ನಾನು
ಈ ಸಿನಿಮಾ ಪೂರ್ತಿ ನಂಗೆ ಅವರು ಎಡಿಟ್ ಮಾಡೋ ತೋರಿಸ್ಯಾರ. ಪರ್ವಿನಾಯಕ್ ಅವರು ನನ್ನ ಊರವರಾಗಿರೋದ್ರಿಂದ ಮೊದಲಿಂದಲೂ ನಮ್ಗೆ ಪರಿಚಯದವರು. ಅವರೊಂದು ರೀತಿ ಹುಂಬತನದ ಧೈರ್ಯ ಮಾಡ್ತಾರೆ ಅಂತಾರಲ್ಲ ಹಂಗೆ ಅವ್ರಿಗೆ ಏನಾರ ಆಗಲಿ ನಾವು ಇದನ್ನು ಮಾಡ್ಬೇಕಂದಿದ್ದನ್ನು ಮಾಡೈತಾನೆ ಅನ್ನುವಂಥ ಒಂದು ಬಂಡತನದ ಮನಸ್ಥಿತಿ ಅವರು. ಈಗ ಅವರು ಹಿಂದೆ ರಂಗಾಯಣದ ನಿರ್ದೇಶಕರಾದಾಗ ಒಂದು ಚೆನ್ನಮ್ಮನ ನಾಟಕ ಮಾಡಿದ್ರು ಅವರು. ಅಂದ್ರೆ ಆಣಿ ಕುದುರೆ ಒಂಟಿ ಎಲ್ಲಾನು ಸ್ಟೇಜ್ ಮೇಲೆ ತರಿಸುವಂತ ಒಂದು ಪ್ರಯತ್ನ ಮಾಡಿ ದೊಡ್ಡ ಸಾಧನೆಯನ್ನ ಮಾಡಿದ್ರು ಈಗ 2-3 ವರ್ಷಗಳ ಹಿಂದೆ. ಅದೇ ರೀತಿ ಈ ಚಿತ್ರನೂ ಅವರು ತಾವೇ ಸ್ವಂತ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಒಂದು ರೀತಿ ಬಂಡ ಧೈರ್ಯದಿಂದನ ಈ ಸಿನಿಮಾ ಮಾಡ್ಯಾರ. ನಾನು ಈ ಸಿನಿಮಾ ನೋಡಿದಾಗ ಒಂದು ಕಮರ್ಷಿಯಲ್ ಸಿನಿಮಾನ ಅಂದ್ರೆ ಒಬ್ಬ ದೇಶಭಕ್ತನಾಗಿ ಅಥವಾ ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಹೇಳ್ಬೇಕಾದ್ರೆ ಅವರು ಕಮರ್ಷಿಯಲ್ ಆಗಿ ಅದನ್ನು ಹೆಂಗೆ ಹೇಳ್ಬೇಕು ಅನ್ನೋದನ್ನ ಒಂದು ರೀತಿ ತಂತಿ ಮೇಲಿನ ನಡಿಗೆ ಅಂತಾನೆ ಹೇಳ್ಬೋದು. ಇದು ಅಷ್ಟು ಸೂಕ್ಷ್ಮವಾಗಿ ಅಂದ್ರೆ ಇದು ಕಮರ್ಷಿಯಲ್ ಆಗಿನೂ ಸಿನಿಮಾ ಜನ ನೋಡ್ಬೇಕು. ಒಟ್ಟು ಒಂದು ವ್ಯಕ್ತಿಯ ಸಾಧನೆ ಅಥವಾ ಒಬ್ಬ ದೇಶಭಕ್ತನ ಏನು ಅಭಿಪ್ರಾಯ ಇದೆ, ಅವನ ದೇಶಭಕ್ತನಾಗಿ ದೇಶದ ಜನರಿಗೆ ಏನ್ ತಿಳಿಸ್ಬೇಕು ಅನ್ನುವಂಥದ್ದನ್ನ ಅವ್ರ ಮನಸ್ಸಲ್ಲಿದೆ, ಅದನ್ನ ತಿಳಿಸುವಂತ ಒಂದು ಪ್ರಯತ್ನನೂ ಕೂಡ ಅವರು ಈ ಸಿನಿಮಾದಾಗ ಮಾಡ್ಯಾರ. ಹಿಂಗಾಗಿ ಇದು ಎಲ್ಲೋ ಒಂದ್ ಕಡೆ ನೋಡ್ತಾ ಸಿನಿಮಾ ಡಾಕ್ಯುಮೆಂಟರಿ ಆಗಿಬಿಡ್ತೇನೋ ಅನ್ನುವಂತ ಒಂದು ಆತಂಕ ಅವರು ಆ ಕಥೆಯನ್ನ ನಾ ಕೇಳಿದಾಗ ಅನಿಸ್ತಿತ್ತು. ಬಟ್ ಇಡೀ ಸಿನಿಮಾ ನೋಡಿದಾಗ ಎಲ್ಲೂ ಆ ಫೀಲ್ ಬರಂಗಿಲ್ಲ. ಆ ತರದ ಒಂದು ಕಮರ್ಷಿಯಲೈಸ್ಡ್ ಆಗಿ ಇದನ್ನ ಸಿನಿಮಾನ ಮೂವ್ ಮಾಡುವಂತ ಒಂದು ಪ್ರಯತ್ನ ಮಾಡ್ರ. ಅದೇ ರೀತಿ ಸಿನಿಮಾದ ಉದ್ದೇಶ ಏನಿತ್ತು, ಒಂದು ದೇಶದ ಭಕ್ತನಾಗಿ ಈ ದೇಶದ ಯೋಜನೆಗಳು ಪ್ರಧಾನಿಗಳು ಏನ್ತಂದ್ರ ಆ ಯೋಜನೆಗಳನ್ನ ಅತಿ ಸಾಮಾನ್ಯ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನುವಂತ ಒಂದು ಪ್ರಯತ್ನ ಅವ್ರ ಮನಸ್ಸಲ್ಲಿದೆ. ಅದನ್ನು ಹೇಗೆ ಮುಟ್ಟಿಸ್ಬೇಕು ಅನ್ನೋದನ್ನು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಅವ್ರು ಮಾಡ್ಯಾರ. ಅವರು ಈ ಸಿನಿಮಾ ಮಾಡಕ್ ಏನ್ ಜಾಸ್ತಿ ಟೈಮ್ ತಗೊಂಡ್ರು, ಬಟ್ ಇದನ್ನ ರಿಲೀಸ್ ಮಾಡಕ್ ಬಹಳ ಕಷ್ಟಪಟ್ಟು ಕೊನೆ ಟೈಮಲ್ಲಿ ಸರ್ಕಸ್ ಮಾಡಕತ್ತಾರ. ಆದ್ರೂ ಅವರ ಈ ಸಿನಿಮಾಕ್ಕೆ ಹೆಚ್ಚಿನ ಪ್ರಚಾರ ಸಿಕ್ಕು, ಹೆಚ್ಚಿನ ಜನ ಇದನ್ನ ನೋಡಿದ್ರ ಈಗೇನು ಪ್ರಧಾನಿಗಳು ದೇಶಕ್ಕೆ ಯೋಜನೆಗಳನ್ನ ಕೊಟ್ಟಾರ, ಆ ಯೋಜನೆಗಳನ್ನ ಇವರು ಇನ್ನಷ್ಟು ಜನರಿಗೆ ರೀಚ್ ಮಾಡಿಸುವಂತ ಒಂದು ಪ್ರಯತ್ನವನ್ನ ಈ ಚಿತ್ರದ ಮೂಲಕ ಮಾಡಕತ್ತಾರ. ಅದೆಲ್ಲರಿಗೂ ರೀಚ್ ಆಗಲಿ ಅಂತ ಒಂದು ಹಾರೈಸ್ತಾ ಈ ಚಿತ್ರತಂಡಕ್ಕೆ ಯಶಸ್ವಿ ಆಗಲಿ ಅಂತ ಶುಭ ಕೋರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ವೆಂಕಟಗೌಡ ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಈ ವೇದಿಕೆ ಮೇಲೆ ಆಶೀನರಂತ ನನ್ನ ಮಾರ್ಗದರ್ಶಕರಂತ ಲಹರಿ ವೇಲು ಅವರೇ, ಭವ್ಯಮ್ಯಾಮ್ ಅವರೇ, ಹಾಗೆ ಶಂಕರ್ ಪಾಕೋಜಿ ಅವರೇ, ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರುವಂಥ ವೀರೇಶ್ ಅವರೇ, ವೆಂಕಟಗೌಡ ಅವರೇ, ಸುಷ್ಮಾ ರಾಜ್ ಅವರೇ, ನಮ್ಮ ಜೊತೆಗೆ ಇರುವಂಥ ರಾಜರತ್ನ ಅವರೇ, ವಿನಾಯಕ್ ಅವರೇ, ಮತ್ತೊಮ್ಮೆ ಎಲ್ಲ ನಮ್ಮ ಚಲನಚಿತ್ರದಲ್ಲಿ ನಟನೆ ಮಾಡಿದಂಥ ಎಲ್ಲ ಸಹ ಕಲಾವಿದರೆ, ಮಾಧ್ಯಮ ಮಿತ್ರರು, ಇವತ್ತು ನಮೋ ಭಾರತ್ ಅನ್ನುವ ಒಂದು ಚಲನಚಿತ್ರದ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಕರೆದಾಗ ತಾವೆಲ್ಲ ಖುಷಿಯಿಂದ ಬಂದು ಇವತ್ತು ನಮ್ಮ ಈ ಒಂದು ಚಲನಚಿತ್ರವನ್ನು ಇಡೀ ರಾಜ್ಯಾದ್ಯಂತ ಮನೆ ಮನೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಮುಂದೆ ಕೂತ್ಕೊಂಡಿದ್ದೀರಿ. ಬಂಧುಗಳೇ, ನನ್ನ ಹೆಸರು ರಮೇಶ್ ಪರ್ವಿನಾಯಕರ್ ಅಂತ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ನಾಗನೂರು. ನಾವು ಕೆಳದಿ ಚೆನ್ನಮ್ಮನ ವಂಶಸ್ಥರು. ಯಾಕೆ ಹೇಳ್ಬೇಕಂದ್ರೆ ನನ್ನ ಒಂದು ಆ ಕುಟುಂಬದಿಂದನೇ ಬಂದಿರೋದು. ಶಿವಾಜಿ ಏನು ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯ ನೀಡಿದಂಥವ್ರು ನಮ್ಮ ಅಜ್ಜಿ ರಾಜನಾಯಕರ ನಾಗಮ್ಮ ಅಂತ 1930ರಲ್ಲಿ ಬ್ರಿಟಿಷರಿಗೆ ಚಪ್ಪಲಿ ಹೊಡೆದಂಥ ದಿಟ್ಟ ಮಹಿಳೆಯ ಮೊಮ್ಮಗ ನಾನು. 2015ರಲ್ಲಿ ನಾನು ಒಂದು ಗಾಂಧೀಜಿ ಕನಸು ಅಂತೇಳಿ ಒಂದು ಸ್ವಚ್ಛ ಭಾರತ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡು ಮಾಡಿದ್ದೆ. ಅದಾದ ನಂತರ ಒಂದು ನಮೋ ಭಾರತ್ ಅನ್ನುವಂಥ ಒಂದು ಚಲನಚಿತ್ರವನ್ನು ಮಾಡಬೇಕಂತೇಳಿ ಭಾಳಷ್ಟು ಕಷ್ಟಪಟ್ಟು ಹಗಲಿರುಳು ಈ ಒಂದು ಸ್ಕ್ರಿಪ್ಟನ್ನು ಮಾಡಿ, ಹೇಗೆ ಅಂದರೆ ಒಬ್ಬ ಬಡ ರೈತನ ಮಗ ಸೈನ್ಯಕ್ಕೆ ಸೇರ್ಕೊಂಡಾಗ ಆ ಒಂದು ಕಾಶ್ಮೀರದಲ್ಲಿ ಕೊರೆಯುವ ಚಳಿ ಇರ್ಬೋದು, ಮತ್ತು ಆ ಒಂದು ವೇದನೆ, ತಂದೆ ತಾಯಿಯ ಒಂದು ನೆನಪು, ಅವನು ಪ್ರೀತಿ ಮಾಡಿದ ಹುಡುಗಿಯ ನೆನಪು, ಮತ್ತು ಅಲ್ಲಿ ಆಡಿದಂಥ ಬೆಳೆದಂಥ ಓಣಿ ಊರು ಇರ್ಬೋದು, ಅದನ್ನೆಲ್ಲವನ್ನೂ ಬಿಟ್ಟು ಗಡಿ ಭಾಗ ಅಲ್ಲಿ ಗಡಿಯಲ್ಲಿ ಕಾಶ್ಮೀರದ ಕೊರಿ ಚಳಿಯಲ್ಲಿ ತನ್ನ ಪ್ರಾಣವನ್ನು ಹಂಗೆ ಬಿಟ್ಟು ಆ ದೇಶವನ್ನು ಕಾಯಬೇಕಾದ್ರೆ ಅವನಿಗೆ ಯಾವ್ಯಾವ ಥರ ನೋವು ನಲಿವುಗಳು ಮತ್ತು ಅವನ ದುಃಖಗಳ ಬಗ್ಗೆ ಒಂದು ಕಥೆಯನ್ನು ಮಾಡಬೇಕು, ಒಂದು ಸಿನಿಮಾ ಸ್ಕ್ರೀನ್ ಮೇಲೆ ತರಬೇಕು, ಒಂದು ಒಳ್ಳೆಯ ಸಿನಿಮಾವಾಗಿ ಇದನ್ನು ನಾನು ಡೈರೆಕ್ಷನ್ ಮಾಡಬೇಕು ಮತ್ತು ನಿರ್ಮಾಪಕನಾಗಿ ಇದನ್ನು ಮಾಡಬೇಕಂತ ಭಾಳ ಆಸೆ ಇಟ್ಕೊಂಡು ಈ ಕಥೆಯನ್ನು ಮಾಡಿದ್ವಿ. ನಮೋ ಭಾರತ್ ಅನ್ನುವಂಥ ಒಂದು ಚಲನಚಿತ್ರ ಕಾಶ್ಮೀರದಲ್ಲಿ ನಾವು ಮುಹೂರ್ತವನ್ನು ಮಾಡಿದ್ವಿ. ಕಾಶ್ಮೀರದಲ್ಲಿ ಹೋಗಬೇಕಾದ್ರೆ ನಮ್ಮ ಏನು ಅಲ್ಲಿ ಲೊಕೇಶನ್ ತೋರಿಸಿದ್ರು, ಅಲ್ಲಿ ಅನಿಲ್ ಪರಿಹಾರ, ಶಕ್ತಿರಾಜ್ ಪರಿಹಾರ ಅಂತೇಳಿ ಅವರು ಲೊಕೇಶನ್ ತೋರಿಸ್ಕೊಂಡು ನಾವೆಲ್ಲ ದಿಲ್ಲಿ ಏರ್ಪೋರ್ಟಲ್ಲಿ ಇದ್ದೀವಿ. ಆವಾಗ ನಾವು ಶ್ರೀನಗರ ಫ್ಲೈಟು ಕನೆಕ್ಟಿವ್ ಫ್ಲೈಟ್ ಇತ್ತು. ಅಲ್ಲಿ ಹೋಗ್ಬೇಕಂತ ನಾವು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅನಿಲ್ ಪರಿಹಾರ್ ಮತ್ತು ಶಕ್ತಿರಾಜ್ ಪರಿಹಾರ್
ಆತಂಕವಾದಿನ ಮಾರ್ದಿಯ ಬ್ರೇಕಿಂಗ್ ನ್ಯೂಸ್. ನಾವು ತಗೊಂಡಿರುವಂಥ ಆ ಏನು ಜಿಲ್ಲೆಯ ಪರ್ಮಿಷನ್ ಇತ್ತು ಅದು ಕ್ಯಾನ್ಸಲ್. ಅಲ್ಲಿ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರು 144 ಸೆಕ್ಷನ್ ಇದೆ, ನೀವು ಬರಕ್ಕೆ ಹೋಗ್ಬೇಡಿ ಅಂತ. ನಾವು ಏರ್ಪೋರ್ಟಲ್ಲಿ 38 ಜನ, ನಾವು ಟೆಕ್ನಿಷಿಯನು, ಕ್ಯಾಮ್ರಾ ಎಲ್ಲರೂ ಇದ್ದೀವಿ. ಏನು ಮಾಡೋದು ಅಂತ ಹೇಳಿದಾಗ ಮತ್ತು ಅಲ್ಲಿಯೇ ಒಂದಷ್ಟು ನಮ್ಮ ಹಿರಿಯರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಪಕ್ಕದ ಜಿಲ್ಲೆಯಲ್ಲಿ ನಮಗೆ ಲೇ ಇರ್ಬೋದು, ಅಲ್ಲಿ ಭದ್ರವಾ ಇರ್ಬೋದು ಮತ್ತು ಜಮ್ಮು ಡಿಸ್ಟಿಕಲ್ಲಿ ಇರುವಂಥ ಒಂದಷ್ಟು ಸ್ಥಳಗಳಲ್ಲಿ ನಮಗೆ ಅವಕಾಶ ಮಾಡಿಕೊಟ್ರು. ಯಾಕಂದರೆ ಇದು 4 ವರ್ಷದ ಹಿಂದೆ ನಡೆದಿರುವಂಥದ್ದು. ಆ ಭಯದಲ್ಲಿ ನಾವು ಶೂಟಿಂಗನ್ನು ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿದ್ವಿ. ಯಾಕಂದರೆ ನಾವು 38 ಜನ ನಾವು ಇಲ್ಲಿಂದ ಹೋಗಿದ್ದೀವಿ, ಅಲ್ಲಿಂದ ಒಂದು 40 ಜನ, 70 ಜನ ನಮ್ಮದು ಸ್ಪಾಟಲ್ಲಿ ಎಲ್ಲರೂ ಇರ್ತಿದ್ರು, ಟೆಕ್ನಿಷಿಯನಿಂದ ಹಿಡ್ಕೊಂಡು ಪ್ರೊಡಕ್ಷನ್ವರೆಗೂ. ಕೆಳಗೆ ಒಂದು 8 ಕಿಲೋಮೀಟರ್ ಎತ್ತರದ ಮೇಲೆ ಒಂದು ಶೂಟಿಂಗ್ ಚಿತ್ರೀಕರಣ ಮಾಡಬೇಕಾದ್ರೆ ಆ 8 ಕಿಲೋಮೀಟರ್ ಊಟ ನಾವೇನು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗ್ತಿದ್ವಿ, ಊಟ ಬರಬೇಕಾದ್ರೆ ಮೇಲೆ ಬರಬೇಕಾದ್ರೆ ಅನ್ನ ಮತ್ತು ದಾಲ್ ಇದೆಯಲ್ಲ ಅದು ಐಸ್ ಆಗಿಬಿಡ್ತಿತ್ತು ಅಷ್ಟು. ಯಾಕಂದರೆ ಆ ಕೊರಿ ಚಳಿಯಲ್ಲಿ ಚಲನಚಿತ್ರ ಚಿತ್ರೀಕರಣ ಮಾಡಬೇಕಾದ್ರೆ ಕ್ಯಾಮ್ರಾಮನ್ನಿಂದ ಹಿಡ್ಕೊಂಡು ಎಲ್ಲ ಟೆಕ್ನಿಷಿಯನು, ಪ್ರೊಡಕ್ಷನ್ ಬಾಯಿಂದ ಹಿಡ್ಕೊಂಡು ಎಷ್ಟು ಕಷ್ಟ ಬೀಳ್ತಿದ್ರು ಅಂದರೆ ಆ 8 ಕಿಲೋಮೀಟರ್ ಬರಬೇಕಾದ್ರೆ ಐಸು ನಾನೇ ನೀಡಕ್ಕೆ ಹೋಗ್ತಿದ್ದೆ ಅಲ್ಲ ನಾನು ನೋಡಬೇಕಾದ್ರೆ. ಅಷ್ಟು ಕೊರಿ ಚಳಿಯಲ್ಲಿ ಮತ್ತು ಅಲ್ಲಿಯ ಕ್ಲೈಮೇಟು ಅಷ್ಟೇ. ನಾವು 22 ದಿನ ಅಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ, 48 ದಿನ ನಾವು ಅಲ್ಲಿ ಚಿತ್ರೀಕರಣ ಮಾಡಿದ್ವಿ. ಯಾಕಂದರೆ ಒಂದೊಂದು ಗಂಟೆಯಲ್ಲಿ ಪ್ರಕೃತಿ ನಮಗೆ ಅಲ್ಲಿ ವ್ಯತ್ಯಾಸ ಆಗ್ತಿತ್ತು. ಯಾಕಂದರೆ 1 ಗಂಟೆ ಐಸ್ ಬೀಳ್ತಾ ಇತ್ತು, 1 ಗಂಟೆ ಬಿಸಿಲು, ಆ ಥರ. ಆಮೇಲೆ 5 ಗಂಟೆಗೆ ಕತ್ಲಾಗಿಬಿಡೋದು. ಅಷ್ಟು ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಒಂದು ಏನು ನಮ್ಮ ಭಾರತ ಚಿತ್ರೀಕರಣವನ್ನು ಮಾಡಿಕೊಂಡು ಬಂದ್ವಿ. ಅದಾದ ನಂತರ ಇನ್ನೇನು ಇದು ಕೊಪ್ಪಳ ಜಿಲ್ಲೆ ಅಂಜನಾದ್ರಿ ಬೆಟ್ಟ ಈ ಥರ ಅಲ್ಲಿ ಸುತ್ತಮುತ್ತಲ ಶೂಟಿಂಗ್ ಮಾಡಿಕೊಂಡು ಇನ್ನೇನು ಮುಂದೆ ಕಂಪ್ಲೀಟ್ ಮಾಡ್ಬೇಕನ್ನೋದ್ರಾಗ ಕೋವಿಡ್ ಮಹಾಮಾರಿಯಿಂದ ನಮಗೆ ಮಾಡೋಕ್ಕಾಗಲಿಲ್ಲ. ಆದಮೇಲೆ ಈಗ ಇದನ್ನು ಶೂಟಿಂಗ್ ಚಿತ್ರೀಕರಣ ಮುಗಿಸಿ ರಿಲೀಸ್ ಮಾಡ್ಬೇಕಂತೇಳಿ ಎಲ್ಲ ನಾವು ಜೊತೆ ಕೂತ್ಕೊಂಡು ಮಾತಾಡಿದಾಗ ಈ ಒಂದು ಕಂಪ್ಲೀಟ್ ಆಗಿ ಈ ಚಲನಚಿತ್ರವನ್ನು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಕೊಪ್ಪಳ ಚಿತ್ರೀಕರಣದಲ್ಲಿ ಹೇಳಬೇಕಂದ್ರೆ ಕಾಶ್ಮೀರದ ಒಂದು ಭಾಗ ಆ ಕಷ್ಟ ಆದರೆ ಕೊಪ್ಪಳದಲ್ಲೂ ಅಷ್ಟೇ. ಕೊಪ್ಪಳದಲ್ಲಿ ಬಹಳಷ್ಟು ಅಲ್ಲಿ ಹಳ್ಳಿಯ ವಾತಾವರಣ ಮತ್ತು ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಹೇಳಬೇಕಂದ್ರೆ ಬಹಳ ವಿಶಾಲ ಹೃದಯವಂತರು ಉತ್ತರ ಕರ್ನಾಟಕದಲ್ಲಿ. ಯಾಕಂದ್ರೆ ನಾವು ಈ ಭಾಗದಲ್ಲಿ ಚಿತ್ರೀಕರಣಕ್ಕೆ ಹೋದಾಗ ಕ್ಯಾಮ್ರಾ ಇಟ್ಟಾಗ ನೀವು ಎಷ್ಟು ಕೊಡ್ತೀರಿ ಅನ್ನುವಂಥ ಒಂದು ಕಮರ್ಷಿಯಲ್ ಊರುಗಳಿದೆ, ನೋಡಿದೆ ನಾನು ನಮ್ಮ ಸಾಂಗ್ ಶೂಟಿಂಗ್ ಹೋದಾಗ. ನಮ್ಮ ಕಡೆ ಹಾಗಿಲ್ಲ. ಬೆಂಗಳೂರವ್ರ ಚಿತ್ರೀಕರಣಕ್ಕೆ ಬರ್ತಾ ಇದೆ ಅಂದರೆ ಊಟ, ವಸತಿ, ಅತಿಥಿ ಸತ್ಕಾರನೇ ಬೇರೆ. ಹಾಗೆ ನಮಗೆ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಇಟಗಿಯಿಂದ ಗವಿಮಠದ ಪೂಜ್ಯ ಶ್ರೀಗಳಿರ್ಬೋದು, ಅಲ್ಲಿ ಅಂಜನಾದ್ರಿ ಬೆಟ್ಟ ಇರ್ಬೋದು, ಅಲ್ಲಿ ಎಲ್ಲ ಸ್ಥಳೀಯರು ನಮ್ಗೆ ಸಹಕಾರ ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ಹಿರಿಯ ಕಲಾವಿದರು ದೊಡ್ಡರಂಗೇಗೌಡರು ಅಷ್ಟೊಂದು ಇಳಿಯ ವಯಸ್ಸಿನಲ್ಲಿ ಬಂದು ನಮ್ಮ ಜೊತೆಗೆ ಇದ್ಕೊಂಡು ನಮಗೆ ಸಹಕಾರ ಕೊಟ್ಟು, ಅದರಲ್ಲೂ ಅಲ್ಲೇ ಕೂತ್ಕೊಂಡೇ ಸಹ ಹಾಡನ್ನು ಬರೆದಿರೋ ಕುಡಿ ಮೀಸೆ ಮತ್ತು ಮಾವ ಅನ್ನುವಂಥದ್ದು ನಮ್ಮ ಜೊತೆಗೆ ಇದ್ಕೊಂಡು ಒಂದು ಮಗು ಥರ ಯಾವಾಗೂ ನನ್ನ ದೊಡ್ಡ ಹಿರಿಯ ಸಾಹಿತಿ ಅಂತ ಅನ್ನೋ ಒಂದು ಅಹಂ ಇಲ್ಲದೆ ನಮ್ಮ ಜೊತೆಗೆ ಇದ್ಕೊಂಡು ಅವರು ಬಹಳ ಸಹಕಾರ ನೀಡಿದರು. ಅದರಲ್ಲಿ ಭವ್ಯ ಮ್ಯಾಮ್ ಹಿರಿಯ ನಟಿಯವರು ಬಹಳ ದೊಡ್ಡ ಸ್ಥಾನ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ಲೂ ನಮಗೆ ಯಾವುದೋ ಒಂದು ನಿರೀಕ್ಷೆ ಇಲ್ಲದೆ, ಯಾವುದೋ ಒಂದು ಡಿಮ್ಯಾಂಡ್ ಇಲ್ಲದೆ ಆ ಹಳ್ಳಿ ಮತ್ತು ಅಂಜನಾದ್ರಿ ಬೆಟ್ಟನೂ ಅಷ್ಟೇ. ಅಂಜನಾದ್ರಿ ಬೆಟ್ಟ ಹತ್ತುವ ಪರಿಸ್ಥಿತಿ ಇರಲಿಲ್ಲ, ಆದರೂ ಕೂಡ ನಮಗೋಸ್ಕರ ಬಂದು ಅಂಜನಾದ್ರಿ ಬೆಟ್ಟ ಹತ್ತಿ ನಮ್ಮ ಜೊತೆಗೆ ಕೊಪ್ಪಳದಲ್ಲಿ 22 ದಿನ ನಮ್ಮ ಜೊತೆಗೆ ಇದ್ಕೊಂಡು ಅವರು ಸಹಕಾರ ಕೊಟ್ಟರು. ಮತ್ತೊಮ್ಮೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಅಷ್ಟೇ, ಕಾಶ್ಮೀರದ ಹೀರೋಯಿನ್ನು ಬಹಳಷ್ಟು ಸಹಕಾರ. ಯಾಕಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ದೊಡ್ಡ ಒಂದು ಪಂಡಿತ ರಾಜವಂತನ ಫ್ಯಾಮಿಲಿ ಅದು. ಅಲ್ಲಿ ಕೂಡ ಅವರು ನಮಗೆ ಮಾರಲ್ ಆಗಿ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಜೊತೆಗಿದ್ರು. ಆದ ನಂತರ ಇಲ್ಲಿ ಹಳ್ಳಿಯ ನಮ್ಮ ಅತ್ತೆ ಮಗಳ ಪಾತ್ರ ಅವರು ಸುಷ್ಮಾ ರಾಜ್ ಅಂತ. ಸುಷ್ಮಾ ರಾಜ್ ಅವ್ರದ್ದು ಹೇಳ್ಬೇಕಂದ್ರೆ ಯಾವುದೂ ಡಿಮ್ಯಾಂಡ್ ಇಲ್ಲ. ಒಂದು ಹೀರೋಯಿನ್ ಅಂದಮೇಲೆ ಅವ್ರಿಗೆ ಇದೇ ಕಾರ್ ಬೇಕು, ನನಗೆ ಯಾವುದೋ ಒಂದು ನಿರೀಕ್ಷೆ ಇಲ್ಲದೆ ನಾವು ಕೊಟ್ಟಿರುವಂಥ ಲಾಡ್ಜಲ್ಲಿ ಕೊಟ್ಟಿರುವಂಥ ಊಟ, ವಸತಿ ವ್ಯವಸ್ಥೆ ಉತ್ತರ ಕರ್ನಾಟಕ ಹೊರಗಡೆ ಔಟ್ಡೋರ್ ಹೋದಾಗ ಯಾವ್ಯಾವ ಥರ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಯಾವುದೋ ಒಂದು ದಿನವೂ ನಮಗೆ ಕಂಪ್ಲೇಂಟ್ ಮಾಡದೆ ನಮ್ಮ ಜೊತೆಗೆ ನಿಂತ್ಕೊಂಡು, ಮತ್ತು ವಿಶೇಷವಾಗಿ ನಾವು ಹೀರೋಯಿನ್ಗಳನ್ನ ನೋಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಸುಷ್ಮಾ ರಾಜನ್ ನೋಡಿದಾಗ ಪಾತ್ರ ಅಂತ ಬಂದಾಗ ಅದೊಂದು ದೊಡ್ಡ ಶಕ್ತಿನೇ ಸುಷ್ಮಾ ರಾಜ್. ಯಾಕಂದರೆ ಆ ಪಾತ್ರ ಮುಗಿದು ಆಚೆ ಬಂದ ಮೇಲೆ ಅವಳದ ಸುಷ್ಮಾ ರಾಜನ ನಟಿ ಅಲ್ಲೇ ಬೇರೆನೇ ಇಲ್ಲೇ ಬೇರೆ. ಅಂದರೆ ಅಂಥ ಒಂದು ವ್ಯಕ್ತಿತ್ವಗಳು ಅಂತ ಸುಷ್ಮಾ ರಾಜು. ಅವಳಿಗೆ ಒಳ್ಳೆ ಭವಿಷ್ಯ ಇದೆ. ಯಾಕಂದರೆ ಬಹಳ ಒಳ್ಳೆ ಕಮಿಟ್ಮೆಂಟ್. ಯಾವುದೇ ಒಂದು ನಿರ್ದೇಶಕ ಇರಲಿ, ಆ ಟೆಕ್ನಿಷಿಯನ್ ಇರಲಿ, ಆ ಸಿನಿಮಾಕ್ಕೆ ನಾವು ಏನು ಸಪೋರ್ಟ್ ಮಾಡಬೇಕು, ಮತ್ತು ಅಷ್ಟು ನಟ ನಟಿಯರು ಇದು ನಮ್ಮ ಸಿನಿಮಾ ಅನ್ನುವಂಥ ಭಾವನೆಯಲ್ಲೇ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸುಷ್ಮಾ ರಾಜ್ ಇರ್ಬೋದು, ವೀರೇಶ್ ಅವರು ಕಾಶ್ಮೀರದಲ್ಲಿ ಅವರು ಗೌರಿ ವೆಂಕಟೇಶ್ ಅಂತ ಇದ್ದರು. ಅದಾದಮೇಲೆ ಇಲ್ಲಿ ಉತ್ತರ ಕರ್ನಾಟಕದ 2ನೇ ಶೆಡ್ಯೂಲಲ್ಲಿ ನಮಗೆ ಜೊತೆಗೆ ನಿಂತ್ಕೊಂಡು ಕೊಪ್ಪಳ ಜಿಲ್ಲೆಯವರು ವೀರೇಶ್ ಅಂತ
ಭಾಳ ಯುವ ಕ್ಯಾಮ್ರಾಮ್ಯಾನು ನಮ್ಗೆ ಭಾಳ ಸಹಕಾರ ನೀಡಿದ್ದಾರೆ. ಅವರು ಹೆಚ್ಚಿನ ಡಿಮ್ಯಾಂಡಿಂದ ಎಲ್ಲ ಅಂದರೆ ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ. ಆದರೆ ಹೆಚ್ಚಿನ ನಮ್ಮ ಜೊತೆಗೆ ನಮ್ಮದೇ ಇದು ಸಿನಿಮಾ ಅನ್ನುವಂಥ ಭಾವನೆಯಿಂದ ನಮ್ಮ ಜೊತೆಗೆ ನಿಂತ್ಕೊಂಡು ಈ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬರಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಹಾಗೆ ನಮ್ಮ ಸಿನಿಮಾದ ಎಡಿಟರ್ ಅಂತ ಸಂಜೀವ್ ರೆಡ್ಡಿ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ, ಶ್ರಮಿಸಿದ್ದಾರೆ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ AT ರವೀಶ್ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಹಿನ್ನೆಲೆ ಸಂಗೀತ ಪಳನಿ ಸೇನಾಪತಿ ಅವರು ಕೂಡ ಭಾಳಷ್ಟು ಚೆನ್ನಾಗಿ ನಮ್ಗೆ ಸಮಯ ಕೊಟ್ಟು ಭಾಳಷ್ಟು ಚೆನ್ನಾಗಿ ನಮಗೆ ಪ್ರಯತ್ನ ಮಾಡಿ ಸಿನಿಮಾವನ್ನು ಮೂಡಿ ಬರಲಿ ಭಾಳ ಕಾರಣೀಭೂತರಾಗಿದ್ದಾರೆ. ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಂದ್ರೆ 3 ಶೆಡ್ಯೂಲಲ್ಲಿ 3 ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಜೊತೆಗೆ ಇದ್ಕೊಂಡು ನನ್ನ ಜೊತೆಗೆ ಸಹಕಾರ ನೀಡಿದಂಥ ರಾಜರತ್ನ ಇರ್ಬೋದು, ಅವರು ಕೂಡ ನಂಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ 2 ಶೆಡ್ಯೂಲ್ ಕೆಲಸ ಮಾಡಿದಂಥ ವಿನಾಯಕ್ ಇರ್ಬೋದು, ಬಸವರಾಜ್ ಬಂಗಿ ಇರ್ಬೋದು, ಹಾಗೆ ಯೇಸುದಾಸ್ ಇರ್ಬೋದು, ಬಹಳಷ್ಟು ಒಳ್ಳೊಳ್ಳೆ ನುರಿತದಂಥ ತಜ್ಞರು ಈ ಸಿನಿಮಾದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಇದು ನಡೆದ ಘಟನೆ, ಒಂದು ಉತ್ತರ ಕರ್ನಾಟಕದಲ್ಲಿ ನಡೆದ ಘಟನೆಯನ್ನು ಇಟ್ಕೊಂಡಿದ್ದೀವಿ. ಒಂದು ಏನು ಟೀಸರಲ್ಲಿ ಹೇಳಕ್ ಹೋಗಿಲ್ಲ, ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ವಿಶೇಷವಾಗಿ ಅಂದ್ರೆ ಒಂದು ದೊಡ್ಡ ಘಟನೆ ನಡೆದಿದ್ದೆ ಅಂದ್ರೆ ನಮ್ಮ ಲೊಕೇಶನ್ ತೋರಿಸಂತ ದೊಡ್ಡ ಲೀಡರ್ ಏನಿದ್ರು ಅವ್ರಿಬ್ಬರನ್ನ ಹೊಡೆದು ಹಾಕಿದ್ರು. ನಮ್ಮ ಚಲನಚಿತ್ರದಲ್ಲಿ ಒಬ್ರು ದೊಡ್ಡ RSS ಪ್ರಚಾರಕರು, ಹಿರಿಯ ಪ್ರಚಾರಕರು ಆಕ್ಟ್ ಮಾಡಿದ್ರು. ಅವರನ್ನ ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದ 15 ದಿನದಲ್ಲಿ ಅವ್ರ ಇಬ್ಬರು ಗನ್ಮೆನ್ ಅನ್ನ ಮತ್ತು ಅವರನ್ನ ಹೊಡೆದು ಹಾಕಿದ್ರು. ಚಂದ್ರಕಾಂತ್ ಶರ್ಮಾ ಅವರು ಅಂತೇಳಿ ಅವರು ಅದೊಂದು ದೊಡ್ಡ ಆಘಾತನೆ. ಯಾಕಂದ್ರೆ ನಾವು ಚಿತ್ರೀಕರಣ ಮಾಡ್ಬೇಕಾದ್ರೆ ವೇಲು ಸರ್ ಹೇಳ್ತಾ ಇದ್ರು ಇವತ್ತಿನ ಕಾಶ್ಮೀರ ಶ್ರೀನಗರ ಖಂಡಿತ ಹಾಗೆ ಇದೆ. ಯಾಕಂದ್ರೆ ನಾವು 2019ರಲ್ಲೂ ಕೂಡ ಅಲ್ಲಿಯ ಈಗಾದರೂ ಆತಂಕವಾದಿ ಭಯೋತ್ಪಾದನೆಯ ಭಯ ಇದೆ ಅಲ್ಲಿಯ ವ್ಯವಸ್ಥೆ. ಯಾಕಂದ್ರೆ ನಾವೆಲ್ಲ ಇಷ್ಟೊಂದು ಫ್ರೀಡಮ್ ಆಗಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾವು ಕೂತಿದ್ದೀವಿ. ಆದರೆ ಕಾಶ್ಮೀರಲ್ಲಿ ವಾತಾವರಣ ಬಹಳ ಕೆಟ್ಟ ಪರಿಸ್ಥಿತಿ ಮತ್ತು ಅಲ್ಲಿಯ ವಾತಾವರಣ ಪ್ರಕೃತಿ ಹಾಗೆ ಬಹಳ ಕಷ್ಟ ಇದೆ ಅಲ್ಲಿ. ಅಂತ ಒಂದು ವ್ಯವಸ್ಥೆಯಲ್ಲಿ ಪ್ರತಿದಿನ ನಾವು ಚಿತ್ರೀಕರಣ ಮಾಡಬೇಕಾದ್ರೆ ಪ್ರತಿ ಗಂಟೆಯಲ್ಲೂ ನಾವು ಸಮಸ್ಯೆಗಳನ್ನು ಎದುರಿಸ್ತಿದ್ವಿ. ಹೀಗಾಗಿ ಒಂದು 3 ಹಿರಿಯ ಜೀವಗಳನ್ನು ನಾವು ಕಳ್ಕೊಂಡಿದ್ದೀವಿ ಕಾಶ್ಮೀರದಲ್ಲಿ ಈ ಚಲನಚಿತ್ರದಲ್ಲಿ ಪಾತ್ರ ಮಾಡೋದು. ಖಂಡಿತ ಸರ್, ಅದನ್ನ ಸಿನಿಮಾದಲ್ಲಿ ನೋಡಿ ನೀವು ಖಂಡಿತ ಅದನ್ನು ತೋರಿಸಿದ್ವಿ. ಅದೇ ತರ ನಮೋ ಭಾರತ್ ಅನ್ನುವಂಥ ಈ ಚಿತ್ರವನ್ನ ಯಾಕಂದ್ರೆ ನಾನು ಹಿಂದೆ ಧಾರವಾಡ ರಂಗಾಯಣ ಡೈರೆಕ್ಟರ್ದಾಗ ಒಂದು ದೊಡ್ಡ ಸಾಹಸಕ್ಕೆ ಹಾಕಿದೆ. ಕಿತ್ತೂರು ಚೆನ್ನಮ್ಮನ ನಾಟಕ ಮಾಡಬೇಕಂತೇಳಿ ನಮ್ಮ ದೇಶ ಅಲ್ಲ ನಮ್ಮ ಜಗತ್ತಲ್ಲೂ ಒಂದು ನಾಟಕಕ್ಕೆ ಎಷ್ಟು ಜನ ಸೇರ್ಬೋದು ಅಂತ ಕೇಳಿದಾಗ 5,000 ಜನ ಜಾಸ್ತಿ ಸೇರಿಲ್ಲ ಅಂತ ಹೇಳಿದ್ರು. 10,000 ಕೂಡಿರ್ಬೋದ ಒಂದು ನಾಟಕ ನೋಡಕ್ಕೆ ಅಂತ ಕೇಳಿದ್ರು. ಆದರೆ ನಮ್ಮ ನಾಟಕದಲ್ಲಿ 50,000 ಜನ 1,00,000 ಜನ ಸೇರ್ಬೇಕು ಅಂತ ನಾಟಕ ಮಾಡ್ಬೇಕಂದಾಗ ಎಲ್ಲ ಧಾರವಾಡ ಹಿರಿಯರು ಎಲ್ಲರೂ ನಕ್ಕಿದ್ರು ನನಗೆ. ಅವಾಗ ನನಗೆ ನಿಂತಿರೋದೇ ಮಾಧ್ಯಮದವರು. ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಂತಲ್ಲ, ಈ ಸಿನಿಮಾದಲ್ಲಿ ಅದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡಲಿಕ್ಕೆ ಸಹಕಾರ ನೀಡಿದಂಥವ್ರು ಮಾಧ್ಯಮ ಮಿತ್ರರು. ಮಾಧ್ಯಮ ಮಿತ್ರರು ಮಾಡಿದಾಗ ನಾಟಕ ಮಾಡ್ಬೇಕಂತ ಶುರು ಮಾಡಿದ್ವಿ. ಅವಾಗೇನು ಸರ್ಕಾರ ನನಗೆ ಸಹಕಾರ ಕೊಡಲಿಲ್ಲ ಅಂದ್ರೆ ಅನುದಾನ ಕೊಡಲಿಲ್ಲ. ಅವಾಗ ಮಾಧ್ಯಮ ಮಿತ್ರರ ಹತ್ರ ಹೋಗಿ ನನ್ನ ಸ್ನೇಹಿತರ ಹತ್ರ ಹೋದಾಗ ಇಲ್ಲ ಖಂಡಿತ ಮಾಡಿ ಎಂದಾಗ ಶಂಕರ್ ಪಾಕೋಜಿ ಅವರು ಅಲ್ಲಿ ಬಹಳಷ್ಟು ಹಿರಿಯ ಪತ್ರಕರ್ತರು, ಮಾಧ್ಯಮ ಮಿತ್ರರು, ಎಲ್ಲ ಯುವ ಪತ್ರಕರ್ತರು ಕೂಡ ನಾವಿದೀವಿ ನಿಮ್ಮ ಜೊತೆಗೆ ಅಂತ ಧೈರ್ಯ ತುಂಬಿದಾಗ ನಾನು ಮುನ್ನುಗ್ಗಿ ಆ ನಾಟಕವನ್ನು ಮಾಡಿದ್ದೀವಿ. ಬೈಲಹೊಂಗಲ್ ಚೆನ್ನಮ್ಮನ ಒಂದು ಸಮಾಧಿ ಸ್ಥಳದಲ್ಲಿ ನಾಟಕ ಮಾಡಿದಾಗ 75,000 ಜನ ಸೇರಿದ್ರು. ಧಾರವಾಡದಲ್ಲಿ 50,000 ಜನ ಸೇರಿದ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಮಾಧ್ಯಮಕ್ಕೆ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತಿನ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಂತೆಂಥ ಒಂದು ಬಡ ಕುಟುಂಬದಲ್ಲಿರುವಂಥ ಒಬ್ಬೊಬ್ಬ ಪ್ರತಿಭೆಗಳನ್ನ ಮಾಧ್ಯಮದವರು ಯಾವ ರೇಂಜಿಗೆ ತಗೊಂಡು ಹೋಗಿದ್ದಾರೆ ಅಂದ್ರೆ ಆ ಥರ ಒಂದು ಶಕ್ತಿ ಆ ಮಾಧ್ಯಮ ಮಿತ್ರರಲ್ಲಿದೆ. ಅದಕ್ಕೋಸ್ಕರ ನಾವು ಉತ್ತರ ಕರ್ನಾಟಕದ ಪ್ರತಿಭೆಗಳು ಎಲ್ಲರೂ ಜೊತೆಗೆ ಸೇರಿಕೊಂಡು ಎಲ್ಲ ಹಿರಿಯರು, ಉತ್ತರ ಕರ್ನಾಟಕ ಅಂದರೆ ನಮಗೆ ಕರ್ನಾಟಕನೇ ಒಂದು 2 ಕಣ್ಣಿದ್ದ ಹಾಗೆ. ಆದರೂ ಉತ್ತರ ಕರ್ನಾಟಕ ಅಂದರೆ ತಮಗೆ ಗೊತ್ತಿದೆ, ಸಿನಿಮಾದವ್ರಿಗೆ ಊಟ ಹಾಕೋದೇ ಉತ್ತರ ಕರ್ನಾಟಕದವರು. ಸುಟಗೇಸು ಕಾರ್ ತುಂಬ್ಕೊಂಡು ಬರೋರು ಏನು ನಿರ್ಮಾಪಕರಿದ್ದಾರೆ ಎಲ್ಲರೂ ಉತ್ತರ ಕರ್ನಾಟಕದಿಂದ ತುಂಬ್ಕೊಂಡು ಬರ್ತಾರೆ. ಆಡಿಯೋ ಕಂಪ್ನಿಯವರು ಅಷ್ಟೇ, ವೇಲು ಸರ್ ತಪ್ಪಿಕೊಳ್ಳಿ ಬಹಳಷ್ಟು. ಆದರೆ ಉತ್ತರ ಕರ್ನಾಟಕ ಅಷ್ಟು ಸಮೃದ್ಧ ಮತ್ತು ತಾಯಿ ಮಾತೃ ಸ್ವರೂಪ ಮನಸ್ಸುಳ್ಳು ಅಂತ ಉತ್ತರ ಕರ್ನಾಟಕದ ಜನರು. ಯಾಕಂದ್ರೆ ಯಾವುದೇ ಒಂದು ಸಿನಿಮಾ ಇಲ್ಲಿ ಖಾಲಿ ಹೊಡಿತಾ ಇದ್ರೆ ಉತ್ತರ ಕರ್ನಾಟಕದಲ್ಲಿ ಹೌಸ್ಫುಲ್ ಇರುತ್ತೆ. ಯಾಕಂದ್ರೆ ಅಷ್ಟು ಸಿನಿಮಾ ಪ್ರೇಮಿಗಳು ಮತ್ತು ಚಲನಚಿತ್ರ ಕಲಾವಿದರನ್ನು ಅಷ್ಟು ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಅಂತ ಉತ್ತರ ಕರ್ನಾಟಕದಿಂದ ಎಲ್ಲ ಪ್ರತಿಭೆಗಳು ನಾವು ಕೂಡಿ ಮಾಡಿದ್ದೀವಿ. ಮಾಧ್ಯಮ ಮಿತ್ರರು ಹೆಚ್ಚಿನ ಇದಕ್ಕೆ ಪ್ರಚಾರವನ್ನು ಕೊಟ್ಟು ಮಾರ್ಚ್ 1ನೇ ತಾರೀಕಿಗೆ ರಾಜ್ಯಾದ್ಯಂತ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮದೇ ಒಂದು ಡಿಸ್ಟ್ರಿಬ್ಯೂಷನ್ ಇದೆ, ಕೀರ್ತಿ ಸಿನಿ ಫಿಲ್ಮ್ಸ್ ಅಂತೇಳಿ.
ನನ್ನ ಬ್ಯಾನರಲ್ಲೇ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ನನ್ನ ಸ್ನೇಹಿತ ಯುವಕ ನಮ್ಮ ವೆಂಕಟಗೌಡ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಒಂದು 125 ಥಿಯೇಟ್ರ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. 125 ಥಿಯೇಟ್ರದಲ್ಲಿ ಒಂದು ಮಾರ್ಚ್ 1ನೇ ತಾರೀಕಿಗೆ ನಾವು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಹೀಗಾಗಿ ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ನಾನು ಕೋರ್ತಾ ಇದ್ದೀನಿ. ಈಗ 40 ಥಿಯೇಟ್ರ್ ಹೋಗ್ತಾ ಇದ್ದೀವಿ. ಹೈಯೆಸ್ಟ್ ನಮ್ಮದಲ್ಲಿ 75 ಥಿಯೇಟ್ರ್ ಪ್ಲಾನ್ ಮಾಡಿದ್ದೀವಿ. ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ರು ಮಾಧ್ಯಮ ಮಿತ್ರರು. ಈಗ ಪರಭಾಷೆಯ ಒಂದು ಹಾವಳಿ ಥಿಯೇಟ್ರದ್ದು ಅಷ್ಟೇ ಸಮಸ್ಯೆ ಆಗಿದೆ. ಯಾಕೆಂದರೆ ಕಷ್ಟಪಟ್ಕೊಂಡು ಒಬ್ಬ ನಿರ್ಮಾಪಕ ಎಷ್ಟು ಮನೆ ಎಲ್ಲಿಂದ ಹಣ ಫೈನಾನ್ಸ್ ತಂದು ಒಂದು ಸಿನಿಮಾ ಮಾಡಿದಾಗ ಅವನ ಸಿನಿಮಾ ಹೇಗೆಂದರೆ ಒಳ್ಳೆ ಚಲನಚಿತ್ರ ಇರುತ್ತೆ. ಆ ಚಲನಚಿತ್ರ ಇನ್ನೇನು ಹೋಗಿ ಫಸ್ಟ್ ಡೇ ಸೆಕೆಂಡ್ ಡೇ ಮೂರನೇ ದಿನ ಪಿಕಪ್ ತಗೊಳತ್ತೆ ಅನ್ನುವಾಗ ಅಲ್ಲಿ ಥಿಯೇಟರ್ ಅಲ್ಲಿ ಸಿನಿಮಾ ಎತ್ಬಿಡ್ತಾರೆ. ಎಷ್ಟು ಒಂದು ದುರಂತ ಅಂದರೆ ಮಾಧ್ಯಮ ಮಿತ್ರರು ದಯವಿಟ್ಟು ನಿಮ್ಗೆ ಒಂದು ಶಕ್ತಿ ಇದೆ ಅಂತಿದ್ದು ಅಂಥದ್ದು. ಯಾಕಂದರೆ ಈ ಥಿಯೇಟರ್ ಮಾಲೀಕರಂತಲ್ಲ, ಒಂದು ದೊಡ್ಡ ಮಾಫಿಯಾ ಇದೆ. ಈ ಮಾಫಿಯಾಗೆ ಈಗೇನು ಹೊಸಬರು ಒಳ್ಳೆ ಪ್ರತಿಭಾವಂತ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ಬಲಿ ಆಗ್ತಾ ಇದ್ದಾರೆ. ಹೀಗಾಗಿ ನಾವು ಒಂದಿಷ್ಟು ಏನು ಥಿಯೇಟರ್ಗಳನ್ನು ನಾವು ಅಡ್ವಾನ್ಸ್ ಬಾಡಿಗೆಯನ್ನು ಕೊಟ್ಟು, ಯಾಕಂದರೆ ಈ ನಮ್ಮ ಚಲನಚಿತ್ರ ಬಗ್ಗೆ ನಮ್ಗೆ ತುಂಬ ನಿರೀಕ್ಷೆ ಇದೆ. ಯಾಕಂದರೆ ಇದು ಸೈನಿಕನ ಕತೆ, ಒಂದು ದೇಶಭಕ್ತಿ, ಆಮೇಲೆ ಕಾಶ್ಮೀರ, ಒಂದು ಒಳ್ಳೆ ಚಲನಚಿತ್ರ ನಾವು ಎಷ್ಟು ಕಷ್ಟಪಟ್ಟು ಮಾಡಿದೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಈ ಚಲನಚಿತ್ರ ಹೇಗೆ ರೀಚ್ ಆಗತ್ತೆ, ಜನರ ಆಡಿಯನ್ಸ್ ಹೇಗೆ ತಗೊಳ್ತಾರೆ ಅನ್ನೋದು ಕೂಡ ನಾವು ಒಬ್ಬ ಆಡಿಯನ್ಸ್ ಪ್ರೇಕ್ಷಕನಾಗಿ ಈ ಸಿನಿಮಾವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಹೀಗಾಗಿ ಉತ್ತರ ಕರ್ನಾಟಕ ಅಂತಲ್ಲ, ಇಡೀ ಕರ್ನಾಟಕದಂತ ಫಸ್ಟ್ ಡೇ ಸೆಕೆಂಡ್ ಡೇ ಅಂತ ಖಂಡಿತ ಇದನ್ನು ಪಿಕಪ್ ಫಸ್ಟ್ ಡೇನೇ ಓಪನಿಂಗ್ ಗ್ರ್ಯಾಂಡ್ ಆಗಿ ಎಲ್ಲ ಕಡೆ ಒಂದು ಸಂಘಟನೆಯನ್ನು ಮಾಡಿದ್ದೀವಿ. ಎಲ್ಲ ಕಡೆನೂ ಒಂದಿಷ್ಟು ಥಿಯೇಟ್ರಿಗೆ ನಾವು ಅಡ್ವಾನ್ಸ್ ಅವರಿಗೆ ಬಾಡಿಗೆ ಕೊಟ್ಟು, ಯಾಕಂದರೆ ದೊಡ್ಡ ದೊಡ್ಡ ಚಿತ್ರಗಳ ಒಂದು ಹೇಳ್ತಾ ಇದ್ರಲ್ಲ, ಆ ಥರ ನಾವು 2 ವಾರ 3 ವಾರ ಅಲ್ಲಿವರೆಗೂ ನಾವು ಇದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ, ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಮಾಧ್ಯಮಿಕರಲ್ಲಿ ಒಂದು ತಪ್ಪು ಇದು ಹೋಗಬಾರ್ದು, ನಮ್ಮ ಚಲನಚಿತ್ರ ನೋಡುವವರೆಗೂ. ಯಾಕಂದರೆ ಥಿಯೇಟರ್ ಮಾಲೀಕರು ಓಡಿಸ್ತಾ ಇದ್ದೀವಿ ಅಂತ ದುಡ್ಡು ಕೊಟ್ಟು ಓಡಿಸ್ತಾ ಇದ್ದೀವಿ ಅಂತ ಆ ಥರ ಎಲ್ಲ. ನಮ್ಮ ಚಲನಚಿತ್ರ ಥಿಯೇಟರ್ ಆಡಿಯನ್ಸ್ ಫುಲ್ ಆಗೋವರೆಗೂ ದಯವಿಟ್ಟು ತೆಗಿಬೇಡಿ ಅನ್ನುವಂಥ ವಿನಂತಿಯನ್ನು ನಾವು ಥಿಯೇಟರ್ ಓನರಿಗೆ ಮಾಡ್ಕೊಂಡಿದ್ದೀವಿ. ವೆಂಕಟಗೂ ಅಷ್ಟೇ ವಾರ್ನಿಂಗ್ ಮಾಡಿದ್ದೀವಿ, ಸ್ನೇಹಿತ ಇದೆ ನೀನು, ಆದರೂ ಕೂಡ ಎಲ್ಲೂ ನಮ್ಮ ಸಿನಿಮಾ ಯಾವುದೇ ಕಾರಣಕ್ಕೂ, ಯಾಕಂದರೆ ಪಿಕಪ್ ತಗೊಳ್ಳೋ ಟೈಮಲ್ಲೇ ತೆಗೆದು ಬಿಡ್ತಾರೆ. ಹೀಗಾಗಿ ಈ ಚಲನಚಿತ್ರ ಮಂಗಳವಾರ ಎನಿ ಕಂಡೀಷನ್ ಅದನ್ನು ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ತೀವಿ. ಸಿಂಗಲ್ ಸ್ಕ್ರೀನ್ಗೆ ನಾವು ಹಚ್ಚಿದ್ದು ಮಾಡಿದ್ವಿ. ಹಾಂ ಸರ್. ಸರ್ ಅದೇ ಕೋಡ್ ಆಫ್ ಕಂಡಕ್ಟ್ ಬರುವವರೆಗೂ ನಮ್ಗೆ ಏನು ತೊಂದರೆ ಇಲ್ಲ. ನಾವು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು PM ಆಫೀಸಿಂದ ಇಟ್ಕೊಂಡು ಎಲೆಕ್ಷನ್ ಕಮಿಷನರ್ ನಾವು ಮಾತಾಡಿ ಎಲ್ಲೆಲ್ಲಿ ಒಂದು ಕಾನೂನು ಚೌಕಟ್ಟಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಸೆನ್ಸಾರಲ್ಲೂ ಅಷ್ಟೇ ಖಂಡಿತ ಒಂದಿಷ್ಟು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಆ ಥರ ಒಂದು ಎಲ್ಲಿ ಇಲ್ಲ, ಯಾಕಂದರೆ PM ಇಂದ ಎಲೆಕ್ಷನ್ ಕಮಿಷನರ್ ಆಫೀಸಿಂದ ಹಿಡ್ಕೊಂಡು ನಾವು ಒಂದು ಚೌಕಟ್ಟಲ್ಲಿ ಈ ಸಿನಿಮಾವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಸೆನ್ಸಾರ್ ಆಗಿದೆ, UA ಸರ್ಟಿಫಿಕೇಟ್ ಸಿಕ್ಕಿದೆ. ರೆಡಿ ಸರ್, ವೆಂಕಟ್